ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ಆ, ನಾವು ಅನೇಕ ವಾರಗಳಿಂದ ಮೆಮೊರಲ್ ಮೆಡಿಟೇಷನಲ್ಲಿ ಒಂದೊಂದೇ ಚಾಪ್ಟರ್ಗಳನ್ನ ಸೆಲೆಕ್ಟೆಡ್ ಆಗಿ ಓದ್ತಾ ಬಂದರೆ, ಇವತ್ತು ನಾವು ಆದ್ಕೊಂಡಂಥ ಒಂದು ಭಾಗ ಯಾವುದಪ್ಪ ಅಂದರೆ ಮೆಮೊರಲ್ ಮೆಡಿಟೇಷನ್ ಪುಸ್ತಕದಲ್ಲಿ 370 ಪೇಜ್ ಇಂಗ್ಲೀಷಲ್ಲಿ. ಸೊ ಅದನ್ನೇ ನಾವು ರೀಪ್ರಿಂಟ್ಸಲ್ಲಿ ನೋಡೋದಾದ್ರೆ ರೀಪ್ರಿಂಟ್ ನಂಬರ್ 4707 ಅವರ. ಸೊ ಇದನ್ನು ನಾವೇನು ಮಾಡೋಣ, ಇವತ್ತು ನಾವು ಅದನ್ನ ಸ್ವಲ್ಪ ಧ್ಯಾನ ಮಾಡೋಣ, ಓಕೆನಾ. ಆ, ಕಮ್ಮಿ ಒಂದು ಪೇಜಸ್ ಇರೋದ್ರಿಂದ ಸೊ ನಮ್ಮ ಒಂದು ಸ್ಟಡಿಗೆ ಒಂದೇ ದಿನದಲ್ಲಿ ಮುಗಿಸೋದಕ್ಕೆ ಏನಾಗ್ಬೋದು, ಇದು ಅನುಕೂಲ ಆಗ್ಬೋದು ಅಂತ ಇದನ್ನ ನಾವು ಸೆಲೆಕ್ಟ್ ಮಾಡಿದ್ದೀರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಯಾವುದಪ್ಪ ಅಂದರೆ ಈ ಒಂದು ದ ಡಾರ್ಕ್ ಗೆತ್ಸೆಮನಿ ಅವರ್ ಅಂತಂದ್ಬಿಟ್ಟು ಈ ಒಂದು ಪಾಠಕ್ಕೆ ಇರೋಂಥ ಒಂದು ಹೆಡ್ಡಿಂಗು. ಅಂದರೆ ಗಾರ್ಡನ್ ಆಫ್ ಗೆತ್ಸೆಮನಿಯಲ್ಲಿ ಭಯಂಕರವಾಗಿರೋಂಥ ಒಂದು ಶೋಧನೆಯ ಸಂದರ್ಭದಲ್ಲಿ ಯೇಸು ಕ್ರಿಸ್ತು ಏನೆಲ್ಲ ಅನುಭವಿಸಿದ್ರು, ಇದೆಲ್ಲ ಹೇಗಿತ್ತು ಅವ್ರಿಗೆ ಅಂತಂದ್ಬಿಟ್ಟು ಅದನ್ನು ಓದೋಣ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಓದೋಣ. ಕತ್ತಲೆಯ ಗೆತ್ಸಮನೆಯ ಸಮಯ. ಮತ್ತಾಯ 26:36-46. ಈಗ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಮತ್ತಾಯ 26:45. ಗುರುವು ಮತ್ತು ಆತನ ಶಿಷ್ಯರು ಯಹೂದಿಗಳಾಗಿ ಪಸ್ಕ ಭೋಜನವನ್ನು ಆಚರಿಸಿದ ನಂತರ ಆತನು ರೊಟ್ಟಿ ಮತ್ತು ಪಾತ್ರೆಯೊಂದಿಗೆ ತನ್ನ ಮರಣದ ಸ್ಮರಣಾರ್ಥಕವನ್ನು ಸ್ಥಾಪಿಸಿದ ನಂತರ ಮತ್ತು ಯೂದನು ಆತನನ್ನು ಹಿಡಿಯಲು ಹೊರಟು ಹೋದ ನಂತರ ಯೇಸು ಮತ್ತು ಉಳಿದ 11 ಮಂದಿ ಯೆರೂಸಲೇಮಿನ ಮೇಲಂತಸ್ತಿನ ದೊಡ್ಡ ಕೊಠಡಿಯಿಂದ ಹೊರಟು ನಗರವನ್ನು ದಾಟಿ ದ್ವಾರಕ್ಕೆ ಹೋದರು ಮತ್ತು ಅಲ್ಲಿಂದ ಕೆದ್ರೋನ್ ಕಣಿವೆಯನ್ನು ದಾಟಿ ಎಣ್ಣೆ ಮರಗಳ ಗುಡ್ಡದ ಇಳಿಜಾರನ್ನು ಗೆತ್ಸೇಮನದ ತೋಟದ ಕಡೆಗೆ ಏರಿದರು. ಗೆತ್ಸೇಮನೆ ಎಂಬ ಪದವು ಎಣ್ಣೆ ತೆಗೆಯುವ ಯಂತ್ರವನ್ನು ಸೂಚಿಸುತ್ತದೆ. ಈ ತೋಟವು ಅಪೊಸ್ತಲರಾದ ಯೋಹಾನ ಮತ್ತು ಯಾಕೋಬರು ಸದಸ್ಯರಾಗಿದ್ದ ಕುಟುಂಬಕ್ಕೆ ಸೇರಿತ್ತು ಮತ್ತು ಈ ಕಾರಣಕ್ಕಾಗಿ ಕರ್ತನು ಮತ್ತು ಆತನ ಶಿಷ್ಯರು ಅಲ್ಲಿ ಮನೆಯಲ್ಲಿರುವಂತೆ ಭಾವಿಸುವ ಸವಲತ್ತು ಪಡೆದರು ಎಂದು ಸಂಪ್ರದಾಯ ಹೇಳುತ್ತದೆ. ಸುವಾರ್ತೆಗಳಲ್ಲಿ ಒಂದನ್ನು ಬರೆದವನು, ಆದರೆ ಅಪೊಸ್ತಲರಲ್ಲಿ ಒಬ್ಬನಲ್ಲದ ಸಂತ ಮಾರ್ಕನೂ ಸಹ ಅದೇ ಕುಟುಂಬದ ಸದಸ್ಯನಾಗಿದ್ದನೆಂದು ಹೇಳುತ್ತದೆ. ಗುರುವಿನ ಬಂಧನದ ಒಂದು ವೃತ್ತಾಂತವು ಹೇಳುವಂತೆ, ಆತನನ್ನು ಹಿಂಬಾಲಿಸಿದ್ದವರಲ್ಲಿ ಒಬ್ಬನೊಬ್ಬ ಯೌವನಸ್ಥನು ಬರೀ ಮೈ ಮೇಲೆ ನಾರುಮಡಿಯನ್ನು ಹೊದ್ದವನಾಗಿ ಆತನ ಹಿಂದೆ ಜನರ ಕೂಡ ಬರುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನು ಆ ನಾರುಮಡಿಯನ್ನು ಬಿಟ್ಟು ಬರೀ ಮೈಲಿ ಓಡಿ ಹೋದನು. ಆ ಯುವಕ ಸಂಪ್ರದಾಯದ ಪ್ರಕಾರ ಅನೇಕ ವರ್ಷಗಳ ನಂತರ ಸೇಂಟ್ ಮಾರ್ಕ್ ಎಂದು ಕರೆಯಲ್ಪಟ್ಟನು. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ ಆಗಿರೋಂಥ ಅನುಭವ ಯೇಸು ಕ್ರಿಸ್ತನ್ಗೆ ಯಾವಾಗಪ್ಪ ಆಯಿತು ಅಂತ ನೋಡೋದಾದ್ರೆ, ಆ ಒಂದು ಕೊನೆಯದಾಗಿ ಒಂದು ಪ್ರಭುರಾತ್ರಿ ಭೋಜನದಲ್ಲಿ ಕೊನೆಯ ಭೋಜನದಲ್ಲಿ ಅವರು ಪಾಲ್ಗೊಂಡಿದ ನಂತರ ಯೂದಾಸ್ ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಹಿಡ್ಕೊಳ್ಬೇಕು ಅಂತ ಹೋಗ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನೀನು ಏನು ಮಾಡ್ಬೇಕು ಅಂತಿದ್ಯೋ ಜಲ್ದಿ ಮಾಡು ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಹೊರಗಡೆ ಹೋಗಿ ಯೇಸು ಕ್ರಿಸ್ತನ ಹಿಡ್ಕೊಡೋಕ್ಕೆ ಅಂತ ಜನಗಳನ್ನ ಕರ್ಕೊಂಡ್ಬರಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತು ಎಲ್ಲ ಶಿಷ್ಯರ ಜೊತೆಗೆ ಆ ಮನೆಯನ್ನು ಬಿಟ್ಟು ಕಿದ್ರೋನ್ ಒಲಿನ ದಾಟ್ಬಿಟ್ಟು ಕಿದ್ರೋನ್ ತಗ್ಗನ ದಾಟ್ಬಿಟ್ಟು ಒಲಿವು ಒಂದು ಗುಡ್ಡದ ಮೇಲೆ ಇರೋಂಥ ಒಂದು ತೋಟಕ್ಕೆ ಏನು ಮಾಡ್ತಾ ಬರ್ತಾರೆ. ಆ ತೋಟದ ಹೆಸರೇನಪ್ಪ ಅಂದರೆ ಗಾರ್ಡನ್ ಆಫ್ ಗೆತ್ಸೆಮನಿ ಅಂತ ನೋಡ್ತಾರೆ. ಈ ಒಂದು ಗೆತ್ಸೆಮನಿ ತೋಟ ಅಂದರೆ ಇದೇನಪ್ಪ ಇದೆ ಅಂದರೆ ಅನೇಕ ಒಲಿವು ಮರಗಳೇನಾಗಿತ್ತು ಇತ್ತು. ಇದರಲ್ಲಿ ಒಲಿವು ಪ್ರೆಸ್ ಅಂತ ಕೂಡ ಇತ್ತು. ಒಲಿವ್ ಪ್ರೆಸ್ ಅಂತ ಏನಪ್ಪ ಅಂದರೆ ಈ ಎಣ್ಣೆ ತೆಗೆಯುವಂಥ ಒಂದು ಯಂತ್ರ ಕೂಡ ಏನಾಗಿತ್ತು ಅಲ್ಲಿ ಇತ್ತು ಅಂತ ನೋಡ್ತೀರಿ. ಸೊ ಇವಾಗ ನಾವು ಎಷ್ಟು ಜಾಗದಲ್ಲಿ ನೋಡ್ಬೋದು ಏನ್ರಿ, ನಾವು ಕಡಲೆಕಾಯಿ ತೊಗೊಂಡೋದ್ರೆ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಅಲ್ಲೇ ಕಡಲೆಕಾಯನ್ನ ರುಬ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಅದ್ರಲ್ಲಿ ಏನು ಮಾಡ್ತಾರೆ, ಎಣ್ಣೆನ ರಾ ಆಯಿಲ್ ವಿತೌಟ್ ಎನಿ ಕೆಮಿಕಲ್ಸ್ ತೆಕ್ಕೊಡ್ತಾರೆ. ಕೊಬ್ಬರಿನ ಕೊಟ್ಟರೆ ಹಂಗೆ ಸ್ಪಾಟಲ್ಲಿ ಏನು ಮಾಡ್ತಾರೆ, ಅದನ್ನ ಪ್ರೆಸ್ ಮಾಡಿ ಅದರ. ಸೊ ಇದೇ ಥರ ಆ ಕಾಲದಲ್ಲಿ ಒಲಿವ್ ಆಯಿಲ್ದು ಪ್ರೆಸ್ ಇತ್ತಂತೆ. ಆ ಒಂದು ಪ್ರೆಸ್ಸಲ್ಲಿ ಒಲಿವ್ ಆಯಿಲ್ಗಳನ್ನ ಹಾಕಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದನ್ನ ಪ್ರೆಸ್ ಮಾಡಿ ಇಂದ ಆಯಿಲ್ ತೆಗಿತಾ ಇದ್ರಂತಂದ್ರೆ. ಸೊ ಈ ಒಂದು ತೋಟ ಯಾರ್ದಪ್ಪ ಆಗಿತ್ತು ಅಂತಂದರೆ, ನಮಗೆ ಯೇಸು ಕ್ರಿಸ್ತನಿಗಿರೋಂಥ ಶಿಷ್ಯನುಗಳು ಯೋಹಾನ ಮತ್ತು ಯಾಕೋಬ ಇದ್ರು ಅಂತ ಗೊತ್ತಿರಿ ಅಲ್ವಾ. ಆ ಯೋಹಾನ ಮತ್ತು ಯಾಕೋಬ ಅವರು ಫ್ಯಾಮ್ಲಿದಾಗಿತ್ತು. ಅದರಿಂದ ಯೇಸು ಕ್ರಿಸ್ತನಿಗೆ ಈ ಸಮಯದಲ್ಲಿ ಆ ತೋಟದಲ್ಲಿ ಆಯಿಲ್ ಪ್ರೆಸ್ ಇರೋಂಥ ತೋಟದಲ್ಲಿ ಹೋಗಿ ಬರೋದಕ್ಕೆ ಯಾವುದೇ ರೀತಿ ನಿರ್ಬಂಧ ಇರಲಿಲ್ಲ. ಮತ್ತು ಎಲ್ಲರೂ ರಿಲ್ಯಾಕ್ಸ್ ಆಗಿರ್ತಾ ಇದ್ರು. ಯಾಕಂದರೆ ಅವ್ರಿಗೆ ಸ್ವಂತವಾಗಿರೋಂಥ ಒಂದು ತೋಟ ಆಗಿರೋದ್ರಿಂದ ಯಾರು ಇದನ್ನೇನು ಮಾಡ್ತಾ ಇಲ್ಲ, ಅಲ್ಲಿ ಕೇಳ್ತಾ ಇರಲ್ಲ. ಆದರೆ ಈ ಒಂದು ನಾವು ನರೇಶನಲ್ಲಿ ಈ ಒಂದು ತೋಟದಲ್ಲಿ ಯಾವಾಗ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಬಂದಾವಾಗ ಎಲ್ಲರೂ ಯಾವ ರೀತಿ ಓಡಿದ್ರು ಅಂತಂದ್ಬಿಟ್ಟು ಅಲ್ಲಿ ಕೊಡ್ಬೇಕಾರೆ ಅಲ್ಲಿ ಮಾರ್ಕನ ಬರೆದಂಥ ಸುವಾರ್ತೆ ಒಂದು ವಿಶೇಷವಾಗಿ ಏನಪ್ಪ ಹೇಳ್ತಾನೆ, ಒಬ್ಬ ವ್ಯಕ್ತಿ ಅವನು ಯೇಸು ಕ್ರಿಸ್ತನ ಶಿಷ್ಯ ಅಂತ ಕೊಡಲಿಲ್ಲ.
ಹನ್ನೆರಡು ಜನ ಅಪೋಸ್ತಲರು ಒಬ್ರು ಅಂತ ಕೊಡ್ಲ, ಆದ್ರೆ ಮೈ ಮೇಲೆ ಏನಂತಾರೆ ಬೆಟ್ಟೆ ಇಲ್ದರ ಇದ್ದ ಅವನು ಒಂದು ಬಟ್ಟೆ ಏನ್ ಮಾಡ್ತಾನೆ ಹಂಗೆ ಒದ್ಕೊಂಡು ಹಂಗೆ ಓಡೋಗ್ತಾನೆ ಅಂತ ನೋಡ್ತೀರಿ. ಸೊ ಇದು ಯಾರಪ್ಪ ಇರ್ಬೋದು ಅಂತ ನೋಡಿದ್ರೆ ನಾವು ಏನ್ರಿ ಹಿಸ್ಟಾರಿಯನ್ಸ್ ರೆಕಾರ್ಡ್ಸ್ ಪ್ರಕಾರ ನೋಡಿದ್ರೆ ಇದು ಸೆಂಟ್ ಮಾರ್ಕ್ ಇರ್ಬೋದು ಅಂತ ಹೇಳ್ತಾರೆ. ಆ ಮಾರ್ಕಿನ ಏನ್ ಮಾಡ್ತಾರೆ ಅಂದ್ರೆ ತಾನು ಕಣ್ಮುಂದೆ ಕಂಡಂತ ಅನುಭವನ ಏನ್ ಮಾಡ್ತಾರೆ ಈ ಪುಸ್ತಕದಲ್ಲಿ ಬರೆಯೋದನ್ನ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರು ಓದಕ್ಕಾಗ್ತದ? ಯಾರೋ ಓದ್ತೀರಾ ಅಂತಂದ್ರೆ ನೀವು ಕೈಗಳಿರ್ತಾರೆ, ಅವಕಾಶ ಮಾಡ್ಕೊಡಕ್ಕೆ ಅನುಕೂಲ ಆಗ್ಬೋದು. ನಾ ಓದ್ ಗ್ರೂಪಲ್ಲಿ ಹಾಕಿ ನೋಡಿ. ಓದ್ಲ ಓದಿ ಇಷ್ಟ, ನಾನು ಓದ್ತೀನಿ. ಹೋಗಿ ಇಷ್ಟ ಓದಿ. ಇದು ಗುರುವಿನ ಅನುಭವದ ಅತ್ಯಂತ ಸ್ಮರಣೀಯ ರಾತ್ರಿಯಾಗಿತ್ತು. ಪಸ್ಕದ ಪ್ರತಿಯೊಂದು ವೈಶಿಷ್ಟ್ಯದ ಅರ್ಥವನ್ನು ಅವನು ಸಂಪೂರ್ಣವಾಗಿ ತಿಳಿದಿದ್ದನು. ತಾನು ದೇವರ ಕುರಿಮರಿ, ನಿಜ ಸ್ವರೂಪದಲ್ಲಿ ಅವನ ಮರಣವು ಮರುದಿನ ಶಿಲುಬೆಗೇರಿಸುವಿಕೆಯಿಂದ ನೆರವೇರಲಿದೆ ಎಂದು ಆತನಿಗೆ ತಿಳಿದಿತ್ತು. ಆದರೂ ಅವನ ಆಲೋಚನೆಗಳು ಅವನ ಪ್ರಿಯ ಶಿಷ್ಯರಿಗಾಗಿದ್ದವು. ಅವನು ಅವರಿಗೆ ಅಂತಿಮ ಪ್ರೋತ್ಸಾಹ ಮತ್ತು ಸೂಚನೆಯ ಮಾತುಗಳನ್ನು ನೀಡಬೇಕು ಮತ್ತು ಅವನು ಹಾಗೆಯೇ ಮಾಡಿದನು. ಸಂತ ಯೋನನ ಸುವಾರ್ತೆಯ 3 ಅಧ್ಯಾಯಗಳು ಮೇಲಂತಸ್ತಿನ ದೊಡ್ಡ ಕೊಠಡಿಯಿಂದ ಹೊರಟು ಎಣ್ಣೆ ತೆಗೆಯುವ ಸ್ಥಳ ಗೆತ್ಸೆಮನೆಗೆ ಬರುವ ನಡುವಿನ ಸಮಯದ ಘಟನೆಗಳನ್ನು ದಾಖಲಿಸುತ್ತವೆ. ಯೇಸುವು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೂಡುತ್ತಾ ಇದ್ದದರಿಂದ ಆತನನ್ನು ಹಿಡುಕೊಟ್ಟ ಯೂದನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಯೋಹಾನ 18:2, ಯೋಹಾನ 14:14ರಲ್ಲಿ ಗುರುವು ತನ್ನ ಶಿಷ್ಯರಿಗೆ ಅವರಿಗಾಗಿ ಸಿದ್ಧತೆ ಮಾಡಲು ಹೋಗುತ್ತಿರುವ ಆ ಸ್ಥಳದ ಬಗ್ಗೆ ಹೇಳಿದನು. ಆದರೆ ಆತನು ಸತ್ಯದ ಆತ್ಮವನ್ನು ಅವರ ಸಹಾಯಕನಾಗಿ ಕಳುಹಿಸುವನು ಮತ್ತು ಆತನು ಅವರಿಗೆ ಮುಂದಾಗುವ ಸಂಗತಿಗಳನ್ನು ತಿಳಿಸುವನು. 15ನೇ ಅಧ್ಯಾಯದಲ್ಲಿ ಆತನು ಅವರಿಗೆ ದ್ರಾಕ್ಷಿ ಬಳ್ಳಿ ಮತ್ತು ಕೊಂಬೆಗಳ ಸಾಮ್ಯವನ್ನು ನೀಡಿ ಅವರು ಇನ್ನು ಮುಂದೆ ಆಳುಗಳಲ್ಲ ಆದರೆ ಸ್ನೇಹಿತರು ಎಂದು ಅವರಿಗೆ ಭರವಸೆ ನೀಡಿದನು. ಏಕೆಂದರೆ ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. 16ನೇ ಅಧ್ಯಾಯದಲ್ಲಿ ಆತನು ಅವರಿಗೆ ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿ ಆತನ ಮಹಿಮೆಯನ್ನು ಹಂಚಿಕೊಳ್ಳಲು ಸಿದ್ಧರಾಗಿದ್ದರೆ ಹಿಂಸೆಯನ್ನು ನಿರೀಕ್ಷಿಸಬೇಕು ಎಂದು ಅವರಿಗೆ ತಿಳಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯೇಸು ಕ್ರಿಸ್ತನ್ಗೆ ಆ ಒಂದು ಕೊನೆಯ ಕ್ಷಣಗಳು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನಾಗಿತ್ತು ಗೊತ್ತಿತ್ತು ಅಂತ ಹೇಳಿದಪ್ಪ. ಅಂದರೆ ಏನಂದ್ರೆ ಲಾಸ್ಟ್ ಮೂಮೆಂಟ್ಸ್ ಅವರು ತನ್ನ ಶಿಷ್ಯನತ್ತ ಕಾಲಗಳನ್ನ ಸ್ಪೆಂಡ್ ಮಾಡೋಂಥದ್ದು, ಇದಾಗಿ ನಂತರ ಅವರು ಪ್ರಾಣ ಹೋಗ್ತದೆ, ಅವ್ರು ಈ ಲೋಕನ ಬಿಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ್ಗೆ ಬಹು ಸ್ಪಷ್ಟವಾಗಿ ಏನಾಗಿತ್ತು ಅಲ್ಲಿ ಗೊತ್ತಾಗಿತ್ತು ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ ಅದರ. ಸೊ ಅದರಿಂದ ಯೇಸು ಕ್ರಿಸ್ತನ್ಗೆ ಈ ಒಂದು ಕಡೆಯ ಕ್ಷಣಗಳಲ್ಲಿ ತನ್ನ ಶಿಷ್ಯನ ಜೊತೆ ಕೂತ್ಕೊಂಡು ಏನಂತಾರೆ ಅವರು ಮಾತಾಡೋಂಥ ಕಡೆ ಗಳಿಗೆಗಳು, ಅದರಿಂದ ಅವ್ರಿಗೆ ಎಷ್ಟು ಅಡ್ವೈಸ್ ಕೊಡೋಕ್ಕಾಗ್ತಾ ಇತ್ತೋ, ಎಷ್ಟು ಬಲಪಡಿಸೋಕ್ಕಾಗ್ತಾಯಿತ್ತೋ ಅಷ್ಟನ್ನೆಲ್ಲ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಬಲಪಡಿಸೋದು ನಾವು ನೋಡ್ಬೋದು. ಅಲ್ಲಿಗೆ ಇದು ಅಧಿಕವಾಗಿ ಇನ್ಸ್ಟ್ರಕ್ಷನ್ಸ್ ನಮ್ಗೆಲ್ಲಪ್ಪ ಕೊಟ್ಟಿದೆ ಅಂತಂದರೆ, ಯೋಹಾನ ಬರೆದಂಥ ಸುವಾರ್ತೆಯಲ್ಲಿ 3 ಅಧ್ಯಾಯಗಳಲ್ಲಿ ನಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ ನಮ್ಗೆ ಏನು ಮಾಡಿ ಕೊಟ್ಟಿದ್ದಾರೆ ನೋಡ್ಬೋದು ಅಲ್ವರ. ಸೊ ಯಾವಾಗ ಯೂದಾಸನು ಅವನ್ನ ಹಿಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಎದ್ದು ಹೊರಗಡೆ ಹೋಗ್ತಾನೋ, ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂದರೆ ಈ ಅಧ್ಯಾಯಗಳಲ್ಲಿ ಅನೇಕ ವಿಚಾರಗಳು ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಏನ್ರಿ, ನಾನು ಹೋದ್ರೆ ನಿಮ್ಗೊಂದು ಸ್ಥಳವನ್ನು ಸಿದ್ಧ ಮಾಡಿ ಮಾಡ್ತೀನಿ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಹೀಗೆ ಬಿಡೋದಿಲ್ಲ, ನಾನು ಇರುವಲ್ಲಿ ನಿಮ್ಮನ್ನೇನು ಮಾಡ್ತೀನಿ ಸೇರಿಸ್ಕೊಂತೀನಿ ಅಂತ ಏನು ಮಾಡ್ತಾರೆ ಅವ್ರಿಗೆ ಧೈರ್ಯ ಪಡಿಸ್ತಾರೆ ಅದರ. ಅದಾಗಿದ್ಮೇಲೆ ಏನ್ರಿ ಒಂದು ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳ್ತಾರೆ ಅಂತಂದರೆ, ಏನ್ರಿ ನೀನು ಒಬ್ಬಂಟಿನಾಗಿ ಬಿಡೋದಿಲ್ಲ, ನಿಮ್ಗೆ ಏನು ಮಾಡ್ತೀನಿ ಸಹಾಯಕನ ಕಳಿಸ್ಕೊಡಿ, ಸಹಾಯಕ ಬಂದು ಏನು ಮಾಡ್ತಾನೆ ನಿಮ್ಗೆ ಸಕಲ ಸತ್ಯಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಶಿಷ್ಯನಿಗೆ ಏನು ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ. ಅದೇ ಥರ 15th ಚಾಪ್ಟ್ರಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವೆಲ್ಲ ಏನಾಗಿದ್ದೀರಾ ಅಲ್ಲ ಕೊಂಬೆಗಳಾಗಿದ್ದೀರಾ, ತಂದೆ ಏನಾಗಿದ್ದಾನೆ ತೋಟಗಾರನಾಗಿದ್ದಾನೆ, ನೀವೆಲ್ಲ ಏನು ಮಾಡಬೇಕು ಜೊತೆಗಿದ್ದೆ ಕೊಂಬೆ ಜೊತೆಗೇನೆ ಇರಬೇಕು, ಬಿಟ್ಟೋಗ್ಬಾರ್ದು, ಇದೆಲ್ಲ ಇದ್ಕೊಂಡು ಫಲಗಳನ್ನ ಕೊಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಎಂಕರೇಜ್ ಮಾಡೋದು ಏನು ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅದರ. ಅದೇ ಥರ 16th ಚಾಪ್ಟ್ರಲ್ಲಿ ಲಾಸ್ಟ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಬರುವಂಥ ಹಿಂಸೆಗಳು, ಆ ಹಿಂಸೆಯಿಂದ ಯಾವ ಥರ ಅವರು ಒಂದು ಏನಂತಾರೆ ಇದಕ್ಕೆ ಕೊಡುವಂಥ ಶೋಧನೆಗಳೆಲ್ಲ ಪಾಸ್ ಆಗಬೇಕು. ಅದಕ್ಕೆ ಜಾನ್ 16:30 ಕೊನೆಗೆ ಏನು ಹೇಳ್ತಾರೆ ನೋಡ್ಬೇಕಾದ್ರೆ ಅಲ್ಲಿ, ಲೋಕದಲ್ಲಿ ನಿಮಗೆ ಹಿಂಸೆಗಳು ಉಂಟು, ಆದರೆ ಧೈರ್ಯವಾಗಿರಿ, ನಾನು ಅದನ್ನ ಜಯಿಸಿದ್ದೀನಿ, ನಿಮ್ಮ ಜಯಿಸೋದಕ್ಕೆ ಏನು ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಯಾರಿಗೆ ಈ ಮಹಿಮೆ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳದು, ಆ ಬಿಡಗಳಲ್ಲಿ ನಮ್ಮ ತಂಗದಿಕ್ಕೆ ಒಂದು ಸ್ಥಳ ಕೊಡ್ತೀನಿ ಅಂತ ಹೇಳ್ಬೇಕು. ಇದೆಲ್ಲ ಯಾರಿಗಪ್ಪ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇದು ಈ ಕಷ್ಟ ಸಂಕಟ ಹಿಂಸೆಗಳೆಲ್ಲ ಸಹಿಸ್ಕೊಂಡು ಅದರ ಆ ಕೊಂಬೆಗಳಲ್ಲಿ ಒಂದು ಕೊಂಬೆ ಆಗಿತ್ಕೊಂಡು
ಆದಷ್ಟು ತನ್ನ ಶುದ್ಧೀಕರಣ ಮಾಡಿಕೊಂಡು ಅಧಿಕವಾಗಿ ಯಾರು ಫಲಗಳನ್ನ ಕೊಡ್ತಾರೋ, ದೇವ್ರಿಗೆ ಹೆಚ್ಚಿನಾದ ರೀತಿಯಲ್ಲಿ ಮಹಿಮೆ ತರತಾರೋ, ಈ ಒಂದು ಬಿರುದು, ಈ ಒಂದು ಪ್ರೈಸ್ ಅವ್ರಿಗೆ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಈ ಥರ ತನ್ನ ಒಂದು ಮಾತುಗಳ ಮುಖಾಂತರ ಏನು ಮಾಡ್ತಾರೆ, ಶಿಷ್ಯನಿಗೆ ಎಂಕರೇಜ್ಮೆಂಟ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಆನ್ಲೈನ್ ಯಾರು ಓದೋಕ್ಕಾಗ್ತದ? ಹಾಂ, ಓದಿ ಲಕ್ಷ್ಮೀ ಓದ್ಲಾ ಸರ್. ಬ್ರದರ್? ಹಾಂ, ಓದಿ. ಸ್ವಲ್ಪ ಸಮಯದ ನಂತರ ಅವರು ಅವನನ್ನು ನೋಡದೆ ಹೋಗುವರು. ನಂತರ ಸ್ವಲ್ಪ ಸಮಯದ ನಂತರ ಅವರು ಅವನನ್ನು ನೋಡುವರು. ಶಾಶ್ವತತೆಗೆ ಹೋಲಿಸಿದ ದೈವಿಕ ದೃಷ್ಟಿಕೋನದಿಂದ ಅವರ ಅನುಪಸ್ಥಿತಿಯ ಸಂಪೂರ್ಣ ಅವಧಿಯು ಸ್ವಲ್ಪ ಸಮಯವಾಗಿರುತ್ತದೆ. ನಂತರ ಪುನರುತ್ಥಾನದ ಬದಲಾವಣೆಯ ಕಾರಣದಿಂದಾಗಿ ಅವರು ಅವನನ್ನು ನೋಡುತ್ತಾರೆ, ಏಕೆಂದರೆ ಅವರು ಆತನಂತೆ ಮಾಡಲ್ಪಡುತ್ತಾರೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. 17ನೇ ಅಧ್ಯಾಯದಲ್ಲಿ ತಂದೆಗೆ ಅವನ ಅನುಯಾಯಿಗಳ ಪರವಾಗಿ ಅಪೊಸ್ತಲರಿಗಾಗಿ ಮಾತ್ರವಲ್ಲ, ಅವರ ವಾಕ್ಯದ ಮೂಲಕ ಅವನನ್ನು ನಂಬುವವರಿಗೂ ಅವನು ಮಾಡಿದ ಅದ್ಭುತ ಪ್ರಾರ್ಥನೆಯನ್ನು ದಾಖಲಿಸುತ್ತದೆ. ಥ್ಯಾಂಕ್ ಯು ಆಂಟಿ. ಸತಿ ನೋಡ್ಬೇಕಾದ್ರೆ ಇನ್ನು ಸ್ವಲ್ಪ ಕಾಲ ಏನ್ರಿ ನೀವು ನನ್ನ ನೋಡೋದಿಲ್ಲ, ಆದರೆ ಇನ್ನು ಸ್ವಲ್ಪ ಕಾಲ ಆಗಿದ್ಮೇಲೆ ನೀವು ನನ್ನ ನೋಡ್ತೀರಾ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಹೇಳ್ತಾರೆ. ಏನಪ್ಪ ಇದು ಸ್ವಲ್ಪ ಕಾಲ ಅಂತ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತು ಇದು ತನ್ನ ಪುನರ್ತನಕ್ಕೆ ಮಾತ್ರ ಏನು ಮಾಡ್ತಾ ಇಲ್ಲ, ಹೇಳ್ತಾ ಇರಲಿಲ್ಲ. ಇಡೀ ಸಭೆ ಪುನರ್ತನ ಆಗಿ ಕ್ರಿಸ್ತನ ಅಂಗವಾಗಿ ಅವನ ಒಂದು ಏನಂತಾರೆ ಯೇಸು ಕ್ರಿಸ್ತನಿಗೆ ಮುಖಾಮುಖವಾಗಿ ಪುನರ್ತನ ಮೊದಲನೇ ಪುನರ್ತನ ಅದಕ್ಕೂ ಕೂಡ ಏನು ಮಾಡ್ತಾರೆ ರೆಫರೆನ್ಸ್ ಹೇಳ್ತಾರೆ ನೋಡ್ತಿರೋದು. ಅದಕ್ಕೆ ಸ್ವಲ್ಪ ಕಾಲ ಅಂತ ಹೇಳ್ಬೇಕಾದ್ರೆ ಏನ್ರಿ ಅವ್ರು ಭೂಲೋಕದಲ್ಲಿ ಮಾಂಸದಲ್ಲಿ ಇದ್ದಂಥ ಸ್ವಲ್ಪ ಕಾಲ ಒಂದೇನ್ರಿ 3 ದಿನ ಸಮಾಧಿಲಿ ಇರ್ತಾರೆ. 3 ದಿನ ನಂತರ ಏನಂತಾರೆ ಪುನರ್ತನ, ಅದಕ್ಕೆ ಮಾತ್ರ ಅಲ್ಲ ರೆಫರೆನ್ಸು. ಇನ್ನೂ ಒಂದು ಸ್ವಲ್ಪ ಕಾಲ ಕೂಡ ಏನಾಗಿದೆ ಇದೆ ಯೇಸು ಕ್ರಿಸ್ತನ ಏನ್ರಿ ಆ ಒಂದು ಮರಣ ಹೊಂದಿದಾಗಿಂದ ಹಿಡ್ದು ಸಭೆ ಕಂಪ್ಲೀಟ್ ಆಗಿ ಸಭೆ ಕ್ರಿಸ್ತನ ಒಂದು ದೇಹಕ್ಕೆ ಅಂಗವಾಗ ತನಕ ಕೂಡ ಆ ಥರ ದೃಷ್ಟಿಯಲ್ಲಿ ಇದು ಸ್ವಲ್ಪ ಕಾಲನೇ. ಎಷ್ಟು ಸಾವಿರ ವರ್ಷಗಳಿದೆ ಅಂದರೆ 2000 ವರ್ಷಗಳು. ಆತನ ದೃಷ್ಟಿಯಲ್ಲಿ ಹೆಂಗಿದೆ ಅಂತ ಇದು 2 ದಿನಗಳ ಲೆಕ್ಕದಲ್ಲೇ ಇದೆ, 2 ಅಥವಾ 3 ದಿನಗಳು ಅಲ್ಲರ ಸ್ವಲ್ಪ ಕಾಲ. ಅದಕ್ಕೆ ಯೇಸು ಕ್ರಿಸ್ತು ಪ್ರಕಟಣೆ ಹೇಳೋದು, ಈಗ ನಾನು ಏನು ಮಾಡ್ತೀನಿ ಬೇಗನೆ ಬರ್ತೀನಿ. ಅದಕ್ಕೆ ಯೇಸು ಕ್ರಿಸ್ತು ಹೇಳೋದು ಸ್ವಲ್ಪ ಕಾಲ ಏನು ಮಾಡ್ರಿ ಇದನ್ನ ಸಹಿಸ್ಕೊಳ್ರಿ. ಲೋಕದಲ್ಲಿ ಶೋಧನೆ ಉಂಟು, ಹಿಂಸೆಗಳು ಉಂಟು, ಏನು ಮಾಡ್ರಿ ಆದರೆ ಧೈರ್ಯವಾಗಿರಿ, ನಾನು ಏನು ಮಾಡಿದ್ದೀನಿ ಲೋಕನ ಜಯಿಸಿದ್ದೀನಿ, ನಿಮಗೆ ಏನು ಮಾಡ್ತೀನಿ ಸಮಾಧಾನ ಕೊಡ್ತೀನಿ. ಲೋಕ ಕೊಡೋಂಥ ಸಮಾಧಾನ ಅಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಶಿಷ್ಯರುಗಳಿಗೆ ಜಾನ್ 17 ಚಾಪ್ಟರ್ಲಿ ಬ್ಯೂಟಿಫುಲ್ ಆಗಿ ಒಂದು ಪ್ರೇಯರ್ ಮಾಡೋದು ಏನು ಮಾಡ್ತೀನಿ ನೋಡ್ತೀರಿ. ಅದರ ಏನಪ್ಪ ಪ್ರೇಯರು, ನೀವೆಲ್ಲ ಒಂದಾಗಿದ್ದಿ ಮನಃಶಾಂತಿ ಏನು ಮಾಡಿ ನೀವು ಹೊಂದಿರಿ ಅದರ, ನಾನು ತಂದೆ ಯಾವ ಥರ ಒಂದಾಗಿದ್ದೀರೋ ಆ ಥರ ನೀವೆಲ್ಲ ಏನಾಗಿರಿ ಒಂದಾಗಿರಿ. ಇದರಿಂದ ದೇವ್ರಿಗೆ ಏನಾಗ್ತಾರೆ ಅಧಿಕವಾಗಿ ಮಹಿಮೆ ಬರ್ತಂದು ಕೂಡ ಏನು ಮಾಡ್ತಾರೆ ಹೇಳೋದನ್ನ ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರು ಓದೋಕ್ಕಾಗ್ತದಾ? ಓದಿದ್ದೀವಿ ಅಷ್ಟೇ. ಗೆತ್ಸೆಮನೆ ತೋಟದಲ್ಲಿ ಹೀಗೆ ಸಂವಾದ ಮಾಡುತ್ತಾ ಅವರು ತೋಟವನ್ನು ಅಥವಾ ಎಣ್ಣೆ ಮರಗಳ ತೋಪನ್ನು ತಲುಪಿದರು. ಅಲ್ಲಿ ಎಣ್ಣೆ ಮರದ ಕಾಯಿಗಳಿಂದ ಎಣ್ಣೆ ತೆಗೆಯುವ ಯಂತ್ರವಿತ್ತು. ಪ್ರವೇಶ ದ್ವಾರದ ಬಳಿ 8 ಶಿಷ್ಯರನ್ನು ಬಿಟ್ಟು ಅವರಿಗೆ ಎಚ್ಚರವಾಗಿರುವಂತೆ ಹೇಳಲಾಯಿತು. ನಂತರ ಯೇಸು ವಿಶೇಷವಾಗಿ ಪ್ರಿಯರಾದ ಪೇತ್ರ, ಯಾಕೋಬ ಮತ್ತು ಯೋಹಾನರೊಂದಿಗೆ ಸ್ವಲ್ಪ ದೂರ ಹೋದನು. ತದನಂತರ ತನ್ನ ಅತ್ಯಂತ ಪ್ರಿಯ ಸ್ನೇಹಿತರು ಸಹ ತನ್ನ ದುಃಖಕರ ಸ್ಥಿತಿಯನ್ನು ಮೆಚ್ಚುವ ಅಸಾಧ್ಯತೆಯನ್ನು ಅರಿತುಕೊಂಡು ಅವನು ಒಬ್ಬಂಟಿಯಾಗಿ ತಂದೆಯೊಂದಿಗೆ ಮಾತನಾಡಲು ಇನ್ನೂ ಹೆಚ್ಚು ದೂರ ಹೋದನು. ಅವನ ತುಟಿಗಳಿಂದ ಕೇಳಿದ ವಿಷಯಗಳಿಂದ ಗೊಂದಲಕ್ಕೊಳಗಾದ ಆಶ್ಚರ್ಯಚಕಿತರಾದ ಶಿಷ್ಯರು ನಿಜವಾದ ಪರಿಸ್ಥಿತಿಯನ್ನು ಗ್ರಹಿಸಲಿಲ್ಲ. ಅವನ ಮಾತುಗಳಲ್ಲಿ ಇನ್ನೂ ಏನೋ ಪರಭಾಷೆ ಇರಬೇಕೆಂದು ಅವರು ಭಾವಿಸಿದ್ದರು. ಅವರು ನಿಜವಾಗಿಯೂ ಅವನೊಂದಿಗೆ ಎಚ್ಚರವಿರುತ್ತಿದ್ದರು, ಆದರೆ ಅವರು ದಣಿದಿದ್ದರು ಮತ್ತು ನಿದ್ರೆಗೆ ಜಾರಿದರು. ಮನಸ್ಸು ಸಿದ್ಧವಾಗಿತ್ತು, ಆದರೆ ದೇಹಕ್ಕೆ ಬಲ ಸಾಲದಾಗಿತ್ತು. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಈ ಗೆತ್ಸೆಮನೆಗೆ ಹೋಗಿದ ತಕ್ಷಣ ಆ ಗೆತ್ಸೆಮನೆಗೆ ಒಂದು ಎಂಟ್ರೆನ್ಸ್ ಇರ್ತಾಯಿತ್ತು ಅದರ. ಸೊ ಅದಕ್ಕೆ ಈ ಶಿಷ್ಯನರೆಲ್ಲ ಏನು ಮಾಡೋರು ಸ್ವಲ್ಪ ಈ ಎಂಟ್ರೆನ್ಸ್ ಸ್ವಲ್ಪ ದೂರದಲ್ಲೇ ಏನು ಮಾಡೋರಂತೆ ಇವರೆಲ್ಲ ರೆಸ್ಟ್ ಮಾಡೋರಂತೆ. ಸೊ ಅದಕ್ಕೆ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಎಲ್ಲ ಶಿಷ್ಯನೆಲ್ಲ ಬಿಟ್ಬಿಟ್ಟು ಇವ್ರಿಗೆ ತುಂಬ ಕ್ಲೋಸ್ ಆಗಿರೋಂಥ 3 ಜನ ಶಿಷ್ಯರು ಇದ್ರು ಅದರ. ಯೇಸು ಕ್ರಿಸ್ತನಿಗೆ ಯಾರು ತುಂಬ ಕ್ಲೋಸ್ ಆಗಿರೋರು ಶಿಷ್ಯನ 3 ಜನ ಯಾರು? ಜಾನ್, ಪೀಟರ್, ಪೇಟ್ರು, ಯಾಕೋಬ,
ಯೋಹಾನ ಯಾಕೋಬ. ಅದರ ಜಾನ್, ಪೀಟರ್, ಜೇಮ್ಸ್. ವೆರಿ ಗುಡ್. ಯೋಹಾನ, ಯಾಕೋಬು ಮತ್ತೆ ಪೇತ್ರ, ಪೇತ್ರ. 3 ಜನ ಏನೋ ತುಂಬಾ ಕ್ಲೋಸ್ ಆಗಿದೆ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇವ್ 3 ಜನ ಏನ್ ಮಾಡ್ತಾರೆ, ಕರ್ಕೊಂಡೋಗ್ತಾರೆ ಅಲ್ಲ. ಯಾಕೆ 3 ಜನ ಕರ್ಕೊಂಡೋಗ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ತುಂಬಾ ಕ್ಲೋಸ್ ಆಗಿದ್ದವರು ಈ 3 ಜನ. ಅಟ್ಲೀಸ್ಟ್ ಈ 3 ಜನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಂತಾರೆ, ಅವ್ನ ಮೈನ ಅರ್ಥ ಮಾಡ್ಕೊಂತ ಏನ್ ಮಾಡಕ್ಕೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗ್ಬಿಟ್ಟು ಎಚ್ಚರಿಕೆಯಿಂದಿರ್ರಿ, ನನ್ನ ಜೊತೆಗೆ ಮಾಡಿ. ಆಕ್ಚುಲಿ ಎಚ್ಚರಿಕೆಯಿಂದಿರಿ, ಪ್ರಾರ್ಥನೆ ಮಾಡಿ ಅಂತ ಹೇಳ್ಬೇಕಾದ್ರೆ ಏನಪ್ಪ ಮೀನಿಂಗ್ ಅಂದ್ರೆ, ನನ್ನ ಜೊತೆ ಸ್ವಲ್ಪ ಟೈಮ್ ಏನ್ ಮಾಡಿ, ನೀವು ಸ್ಪೆಂಡ್ ಮಾಡಿ ಪ್ರೇಯರ್ ಮಾಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇವರು ಸ್ವಲ್ಪ ದೂರ ಹೋಗ್ಬಿಟ್ಟು ತಂದೆ ದೇವ್ರ ಹತ್ರಕ್ಕೆ ಏನ್ ಮಾಡ್ತಾರೆ, ಪ್ರತ್ಯೇಕವಾಗಿ ಒಬ್ಬಂಟಿನಾಗ ಏನ್ ಮಾಡ್ತಾರೆ, ಪ್ರೇಯರ್ ಮಾಡೋದು ನೋಡ್ತೀರಿ. ಆದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ಬೇಕಾದ್ರೆ ಜೋರು ಎಲ್ಲರಿಗೂ ಹೂವ ಥರ ಎಂದರೆ ಕೇಳಿಸೋ ರೀತಿ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡೋದು ಅಂದ್ರೆ, ಅಲ್ಲಿ ಸೈಲೆಂಟಾಗಿ ಅವ್ರು ಏನು ಮಾಡೋರು, ದೇವತ್ರ ಪ್ರಾರ್ಥನೆ ಮಾಡೋರು. ಅಂದ್ರೆ ಆ ಒಂದು ಮಾತುಗಳು ಶಿಷ್ಯರುಗಳ ಕಿವಿಗೆ ಸ್ಪಷ್ಟವಾಗಿ ಏನಾಗ್ತಾ ಇರಲ್ಲ, ಕೇಳಿಸ್ತಾ ಇರಲ್ಲ. ಅದು ಯೇಸು ಕ್ರಿಸ್ತು ಏನ್ರಿ ಸುಮ್ಮನೆ ಹೋಗ್ಬಿಟ್ಟು ಒಂದು 2 ನಿಮಿಷ ಪ್ರೇಯರ್ ಮಾಡೋ ಬಿಸಿಗೆ ಬಂದ್ಬಿಟ್ರು ಅಂತಂದ್ಬಿಟ್ಟು ಏನಿಲ್ಲ ರೀ. ನಮ್ಮ ಬೈಬಲ್ ಅಷ್ಟೇ ಕೊಟ್ಟಿದ್ದಾರೆ. ಆದರೆ ಯೇಸು ಕ್ರಿಸ್ತು ಏನು ಮಾಡಿದ್ರೆ, ಒಂದು ಒಂದು ಸ್ವಲ್ಪ ಜಾಸ್ತಿ ಸಮಯ ಏನು ಮಾಡಿದ್ದಾರೆ, ತೊಗೊಂಡಿದ್ದಾರೆ. ಅದರ ಸೊ ಯೇಸು ಕ್ರಿಸ್ತು ಒಬ್ಬರೇ ಪ್ರೇಯರ್ ಮಾಡ್ತಾ ಇರ್ಬೇಕಾರೆ, ಅದರ ಚೆನ್ನಾಗಿ ಊಟ ತಿಂದಿರ್ಬೇಕಾರೆ, ತಂಪಾದ ಗಾಳಿಯಲ್ಲಿ ಇವ್ರಿಗೇನು ಟೆನ್ಷನ್ನೇ ಇಲ್ಲ. ಅದರ ಹಂಗಿರೋ ಸಂದರ್ಭದಲ್ಲಿ ಇವ್ರೇನಾಗಿದೆ, ಸ್ವಲ್ಪ ರೆಸ್ಟ್ ಮಾಡಿದ ತಕ್ಷಣ ಇವ್ರು ದೀರ್ಘ ನಿದ್ರೆಗೆ ಏನು ಮಾಡೋರೆ, ಹೋಗ್ಬಿಟ್ಟಾರೆ. ಯೇಸು ಕ್ರಿಸ್ತು 3 ಸತಿ ಬಂದು ಏನು ಮಾಡ್ತಾರೆ, ಎಬ್ಬಿಸ್ತಾರೆ. 3 ಸತಿ ಬಂದು ಎಬ್ಬಿಸೋದು ಸರಿ ಏನ್ರಿ, ತಿರ್ಗಾ ಎದ್ಬಿಟ್ಟು ವಾಪಸ್ ಏನು ಮಾಡ್ತಾರೆ, ಈ ಥರ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರ ಸೊ ಆದರೆ ಆ ನಿದ್ದೆ ಕಣ್ಣಲ್ಲಿ ಯೇಸು ಕ್ರಿಸ್ತು ನೋಡಿತಾರೆ. ಅದರ ಅವ್ರ ಬಾಯಿನಲ್ಲಿ ಏನೋ ಮಾತುಗಳು ಬರ್ತಾ ಇದ್ದಾರೆ. ಮಾತುಗಳು ಏನು ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ಏನಾಗಿಲ್ಲ ಅವ್ರಿಗೆ, ಮೋಸ್ಟ್ಲಿ ಗೊತ್ತಾಗಿರಲ್ಲ. ಅದರ ಸೊ ಏನೋ ಇರಬೇಕು, ಏನೋ ಡೀಪ್ ಆಗಿರೋಂಥ ಏನೋ ಮ್ಯಾಟರ್ ಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅವ್ರು ಥಿಂಕ್ ಮಾಡ್ಬಿಟ್ಟು ತಿರ್ಗಿ ಏನು ಮಾಡ್ತಾರೆ, ನಿದ್ದೆಗೆ ಜಾರದ್ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಲಕ್ಷ್ಮೀ ಸ್ಟಾರ್, ಓದ್ತೀರಾ? ಹಾ ಬ್ರದರ್. ಹ್ಮ್. ಗುರುಗಳು ಆಗಾಗ್ಗೆ ಏಕಾಂಗಿಯಾಗಿ ಪ್ರಾರ್ಥನೆಯಲ್ಲಿ ಏಕೆ ಇರಲು ಇಷ್ಟಪಟ್ಟರು ಎಂದು ಕೆಲವರು ಪ್ರಶ್ನಿಸಿದರೆ, ಉತ್ತರ ಹೀಗಿರುತ್ತದೆ: ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ಯೆಶಾಯ 63:3. ಅವರ ಶಿಷ್ಯರು ಮತ್ತು ಅನುಯಾಯಿಗಳು ಅವರನ್ನು ತುಂಬಾ ಪ್ರೀತಿಸುತ್ತಿದ್ದರು, ಆದಾಗ್ಯೂ ಅವರು ಒಂಟಿಯಾಗಿದ್ದರು. ಯಾಕೆಂದರೆ ಅವರು ಮಾತ್ರ ಪವಿತ್ರಾತ್ಮದಿಂದ ಗರ್ಭಧಾರಣೆ ಹೊಂದಿದ್ದರು. ಆತನು ತನ್ನ ದೇಹವನ್ನು ಯಜ್ಞವನ್ನಾಗಿ ಅರ್ಪಿಸಿ ಮುಗಿಸುವ ತನಕ ಆತನ ಮರಣದ ಮೌಲ್ಯವನ್ನು ಅವರಿಗೆ ಅನ್ವಯಿಸಲು ಸಾಧ್ಯವಾಗುವಂತೆ ಆತನು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವವರಿಗೆ, ಅವರ ಅನುಯಾಯಿಗಳಿಗೆ ತಾವು ಆಶೀರ್ವದಿಸಲ್ಪಟ್ಟವರು ಎಂದು ತಿಳಿದುಕೊಳ್ಳಲು ಅಥವಾ ಪವಿತ್ರಾತ್ಮದಿಂದ ಗರ್ಭಧಾರಣೆ ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಆತನೊಂದಿಗೆ ಮುಂದಿನ ಮಹಿಮೆಗಳಲ್ಲಿ ಪಾಲುಗಾರರಾಗುವಂತೆ ಈಗಿನ ಕಾಲದ ಬಾಧೆಗಳಲ್ಲಿ ತ್ಯಾಗಮಯವಾಗಿ ಆತನೊಂದಿಗೆ ಪಾಲುಗಾರರಾಗಲು ಅವರಿಗೆ ಅವಕಾಶ ಮಾಡಿಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಸುಗಳೇ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪ ನೋಡ್ತೀನಿ ಅಂತಂದರೆ, ಯೇಸು ಕ್ರಿಸ್ತು ಏನ್ರಿ ಒಬ್ಬಂಟಿನಾಗ ಏನು ಮಾಡ್ತಾಯಿದ್ರು, ಅವರು ಪ್ರೇಯರ್ ಮಾಡೋದು ಅವ್ರು ಏನಂತಾರೆ, ಅವ್ರಿಗೆ ಒಂದು ರೂಢಿಯಾಗಿತ್ತು. ಅದು ಎಸ್ಪೆಷಲಿ ಈ ಮೂಮೆಂಟಲ್ಲಿ ಯೇಸು ಕ್ರಿಸ್ತು ಏನಪ್ಪ ಮಾಡೋದು ಅಂದರೆ, ಸ್ವಲ್ಪ ಏನ್ರಿ ಅವ್ರ ಜೊತೆಗೆ ಯಾರೋ ಇದ್ದು ಸ್ವಲ್ಪ ಏನ್ರಿ ಪ್ರೇಯರ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರ್ಬೋದಲ್ಲ ಅಂತೇನೋ ಇತ್ತು. ಆದರೆ ಯೇಸು ಕ್ರಿಸ್ತನ ಜೊತೆಗೆ ಯಾರು ಇಲ್ಲ ಅಂತ ನೋಡ್ತೀರಿ. ಅದಕ್ಕೆ ಒಂದು ವಾಕ್ಯ ಓದೋಣ. ಯೆಶಾಯ 63:3 ನೋಡಿರ್ತೀರಿ. ಐಸೆಯ ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟೆಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷ ಪ್ರೇರಿತನಾಗಿ ನೋಡ್ರಾ. ಸೊ ನೋಡ್ಬೇಕಾದ್ರೆ ಹೇಳ್ತಾರೆ, ಅವರನ್ನು ಕಾಲಿನಿಂದ ಒಸಗಿದೆನು, ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ, ನನ್ನ ಉಡುಪನ್ನೆಲ್ಲ ಮಸಿ ಮಾಡಿಕೊಂಡೆನು. ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಹೇಳ್ತಾರೆ, ನಾನು ಒಬ್ಬನೇ ಏನು ಮಾಡಿದ್ದೀನಿ, ದ್ರಾಕ್ಷ ತೊಟ್ಟಿನ ನಾನು ತುಳಿದಿದ್ದೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಇದು ಇಲ್ಲಿ ಯೇಸು ಕ್ರಿಸ್ತು ಮಾಡೋಂಥ ಕೆಲಸದ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರಲ್ವ. ಅವ್ರ ಜೊತೆಗೆ ಯಾರು ಇಲ್ವಂತೆ, ಯಾರೂ ಇಲ್ಲ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ವ. ಹಂಗಾರೆ ಅವರು ಬೇಕಾಗಿರೋ ಸಂದರ್ಭದಲ್ಲಿ, ಅವ್ರ ಕಷ್ಟ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳಕ್ಕೆ ಯಾರು ಸಿಗ್ತಾರಂತಂದ್ರೆ ಒಬ್ರು ಕೂಡ ಏನಾಗಿಲ್ವಂತೆ, ಇರಲೇ ಇಲ್ವಾ ಅಂತ ನೋಡ್ತೀರಿ. ಅದಕ್ಕೆ ಕೆಲವು ವಾಕ್ಯಗಳು ಓದೋ ನೋಡ್ತೀನಿ. ಕೀರ್ತನೆ 69:20 ಓದಿದ್ದೀನಿ. ಕೀರ್ತನೆ 69:20.
ಹ್ಮ್ ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ. ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ನೋಡ್ರಾ, ಸೊ ಅದ್ರಲ್ಲಿ ಕರ್ನಾಳಗಳನ್ನು ನಿರೀಕ್ಷಿಸಿದೆ, ಏನಾಗಿಲ್ವಂತೆ, ಸಿಕ್ಲಿಲ್ಲ. ಅದರ ಏನ್ರಿ, ಸಂತೈಸೋನ ಹುಡುಕಿದ್ರು ಏನಾಗಿಲ್ವಂತೆ, ಯೇಸು ಕ್ರಿಸ್ತನ್ಗೆ ಒಬ್ರು ಕೂಡ ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತನ ಈ ಒಂದು ಭಯಂಕರವಾಗಿರೋಂಥ ಕಠಿಣವಾಗಿರೋಂಥ ಅನುಭವದಲ್ಲಿ ಯೇಸು ಕ್ರಿಸ್ತನ ಜೊತೆಗೆ ಯಾರಪ್ಪ ಇದ್ರು ಅಂತ ನೋಡಿದ್ರೆ ಅಂತಾರೆ, ಯಾರು ಕೂಡ ಏನಾಗಿರ್ಲಿಲ್ಲ, ಇರ್ಲಿಲ್ಲ. ಒಬ್ರು ಏನಾಗಬೇಕಾಯ್ತು, ಈಗ ಹೋಗ್ಬೇಕಾಗಿತ್ತು ಅಂತ ನೋಡ್ತೀರಿ. ಅದರ ಅದಕ್ಕೆ ಏನ್ರಿ ಅಲ್ಲಿ ಹೇಳೋದು, ಏನ್ರಿ ನನ್ನ ಜೊತೆಗೆ ಇದ್ಬಿಟ್ಟು ಸ್ವಲ್ಪ ಹೊತ್ತು ಕೂಡ ನೀವೇನ್ ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ನೋಡಿ, ಇನ್ನೊಂದು ಕಡೆ ಯೇಸು ಕ್ರಿಸ್ತು ಹೇಗಪ್ಪ ಇದ್ರು ಅಂತ ಕೀರ್ತನೆ ಹೇಳ್ತಾರೆ. ಕೀರ್ತನೆಯಲ್ಲಿ ಒಂದು ನಿಮಿಷ ರೀ, ಆ, ಒಂದ್ ನಿಮಿಷ. 102 4ರಿಂದ ಹಿಡ್ದು 9ವರೆಗೂ ಓದಿಂತೀನಿ ನೋಡೋಣ. ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ. ಊಟವನ್ನು ಮರೆತನು, ನೋಡ್ರ, ನಿಟ್ಟುಸಿರಿನಿಂದ. ನೋಡಿ ಏನ್ ಹೇಳ್ತಾರೆ ನೋಡ್ಕೊಂಡು ಹೋಗೋಣ. ನೋಡಿ, ಯೇಸು ಕ್ರಿಸ್ತು ಹೇಳ್ತಾರೆ ಅಂತಂದ್ರೆ, ಏನ್ರಿ, ನನ್ನ ಹೃದಯವು ಹೆಂಗಿದಂತೆ, ಬಿಸಿಲಿಂದ ಬಾಡಿ ಹೋದಂತ ಹುಲ್ಲಿನ ತರ ಇದೆ ಅಂತ, ಡ್ರೈ ಆಗ್ಬಿಡಿದೆ ಅಂತ. ಅದರ ಅನ್ನೇನಂದ್ರೆ ಏನ್ರಿ, ಒಂದು ಯಾವುದೇ ರೀತಿ ಏನಿಲ್ಲ, ಏನ್ರಿ, ಒಂದು ನಿರೀಕ್ಷೆ, ಒಂದು ಸಂತೋಷ. ಅದರ ಏನು ನಮ್ಮ ತರ ನಿರೀಕ್ಷೆ, ಸಂತೋಷ ಮತ್ತೆ ವಿಶ್ವಾಸ ಇಲ್ಲ ಅಂತಲ್ಲ ರೀ. ಅದರ ಏನ್ರಿ, ಆ ಒಂದು ಐಸೋಲೇಟೆಡ್ ಕಂಡೀಷನ್, ಯಾರು ಜೊತೆಗಿಲ್ದಿರ್ಬೇಕಾರೆ. ಅದರ ಆ ಮಾಂಸದಲ್ಲಿ ಬರೋಂಥ ಒಂದು ಶೋಧನೆಗಳು, ಮೆಂಟಲ್ ಒಂದು ವೇದನೆಗಳು, ಇದರಲ್ಲಿ ಯೇಸು ಕ್ರಿಸ್ತನ ಫೀಲಿಂಗ್ಸ್ ಹೆಂಗಪ್ಪ ಇತ್ತು ಅಂತಂದ್ರೆ, ಎಂತಾರೆ, ಒಣಗೋಗಿರೋಂಥ ಹುಲ್ಲಿನಂತೆ ಇದೆ. ಯಾರ ಒಂದು ಬಲ ಇಲ್ಲ, ಒಂದು ಶಕ್ತಿನೇ ಇಲ್ದಿರಂತ, ನಿಶಕ್ತನಾಗ್ಬಿಟ್ಟಂತೆ. ಅವ್ನು ನೆಕ್ಸ್ಟ್ ಆಮೇಲೆ, ನಾನು ಊಟವನ್ನು ಮಾಡೋದನ್ನ ಮರೆತು ಬಿಟ್ಟೇನೋ. ಅದರ ಇವಾಗ ಎಷ್ಟೋ ಸತಿ ಹೆಂಗಿರ್ತಾರೆ ಅಂತಂದ್ರೆ, ನಮಗೆ ತುಂಬಾ ದುಃಖ ಆಗ್ಬಿಟ್ರೆ ನಾವೇನ್ ಮಾಡಲ್ಲ, ಊಟ ಮಾಡೋಕ್ಕೆ ಹೋಗೋದಿಲ್ಲ. ನೋಡುತ್ತೀನಿ ಯಾಕೆ, ಅದರ ಊಟ ಮಾಡೋಂಥ ಮನಸ್ಸು ಕೂಡ ಏನಾಗಲ್ಲ, ಬರೋದಿಲ್ಲ. ಯೇಸು ಕ್ರಿಸ್ತನಿಗೆ ಹೆಂಗಿತ್ತಂದ್ರೆ, ಊಟ ಮಾಡೋಂಥ ಮನಸ್ಸು ಕೂಡ ಏನಾಗಿಲ್ವಂತೆ, ಇರ್ಲಿಲ್ವಂತೆ. ಆಮೇಲೆ ನೆಕ್ಸ್ಟ್, ನಿಟ್ಟುಸಿರಿನಿಂದ ನನ್ನಲ್ಲಿ ಎಲುಬು ತೊಗಲು ಮಾತ್ರ ಉಳಿದಿರುತ್ತದೆ. ನೋಡ್ರ, ನಿಟ್ಟುಸಿರಿನಿಂದ ಏನಾಗಿದೆ, ಬರೀ ಕೆಲವು ಮಾತ್ರ ಅಂತೆ ಅಲ್ವ. ಹಂಗಾರೆ ಏನ್ರಿ, ಫುಲ್ ಡ್ರೈನ್ ಔಟ್ ಆಗ್ಬಿಟ್ಟಿದ್ರು. ಅದರ ಯಾರೋ ಅವ್ರಿಗೆ ಸಂತೈಸಲ್ದಿರ್ಬೇಕಾದ್ರೆ ಒಬ್ಬಂಟಿನಾಗಿ. ಆಮೇಲೆ ನೆಕ್ಸ್ಟ್ ನೋಡಿಂತೀನಿ, ನೆಕ್ಸ್ಟ್ ಅಡವಿಯ ಬಕದಂತಿದ್ದೇನೆ, ಹಾಳೂರಿನ ಗೂಗಿ ಅಂತಿದ್ದೇನೆ. ನೋಡ್ರ, ಯೇಸು ಕ್ರಿಸ್ತು ಯಾವ ತರ ಕಂಪೇರ್ ಮಾಡ್ಕೊಂತ ನೋಡಿ, ತಾನೇ ಅಡವಿಯ ಬಕದಂತೆ ಇದ್ದೀನಿ. ಅದರ ಹೆಂಗಿದಂತೆ, ಗೂಬೆ ತರ ಇದಾರಂತೆ. ಅದರ ಗೂಬೆ ಏನೇ ಜೋಡಿ ಜೋಡಿಯಾಗಿರ್ತಾರ, ಒಬ್ಬೊಂಟಿಯಾಗಿರ್ತಾರ ನೋಡ್ತೀನಿ. ಅದರ ಯಾವ ಬರೋದು, ರಾತ್ರಿ ಹೊತ್ತು ಯಾರು ಇಲ್ದಿರ್ಬೇಕಾರೆ. ಆ ಥರ ಯೇಸು ಕ್ರಿಸ್ತು ಏನಾಗ್ಬಿಟ್ರು ಅಂತಂದ್ರೆ, ಎಷ್ಟೋ ಸಾವಿರಾರು ಜನ ಹಿಂದೆ ಬಂದರು. ಅದರ ಲಕ್ಷಾಂತರ ಜನಕ್ಕೆ ಏನು ಮಾಡಿದ್ರು, ಒಳ್ಳೇದನ್ನ ಮಾಡಿದ್ರು. ಆದರೆ ಅವ್ರಿಗೆ ಬೇಕಾಗಿರೋ ಸಂದರ್ಭದಲ್ಲಿ ಒಬ್ಬರು ಕೂಡ ಏನಾಗಿಲ್ವಂತೆ, ಜೊತೆಗೆ ಇರ್ಲಿಲ್ವಂತೆ. ನೋಡ್ರ, ಅಡವಿಯ ಬಕದಂತೆ ಇದ್ದೀನಿ. ಆಮೇಲೆ ನಿದ್ರೆ ಇಲ್ಲದವನಾಗಿ ಮನೆ ಮಾಳಿಗೆಯ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ನೋಡ್ರ, ಹೆಂಗಿದ್ರಂತೆ ಯೇಸು ಕ್ರಿಸ್ತು. ಅದರ ನಿದ್ರೆನೇ ಇಲ್ದಿರ ಅಲ್ವರ, ನಮ್ಗೇನೋ ಭಯಂಕರ ಜವಾಬ್ದಾರಿ ಇದ್ರೆ, ಅದರ ಭಯಂಕರ ರೆಸ್ಪಾನ್ಸಿಬಿಲಿಟಿ ಏನಾಯ್ತು ಅಂದ್ರೆ ನಿದ್ದೆ ಬರ್ತದ, ಸುಖವಾಗಿ ನಿದ್ದೆನೇ ಬರಲ್ಲ ರೀತಿ. ಅದರ ತುಂಬ ಟೆನ್ಷನ್ ಇದ್ರೆ ನಿದ್ದೆ ಬರ್ತದ, ನಿದ್ದೆ ಬರಲ್ಲ ಅಂತೀನಿ. ಯೇಸು ಕ್ರಿಸ್ತನಿಗೆ ಇಡೀ ಜಗತ್ತನ್ನ ವಿಮೋಚನೆ ಮಾಡೋಂಥ ಒಂದು ಜವಾಬ್ದಾರಿ ಅದು ಹೇಳ್ತಲ್ಲ. ರಾಜ್ಯಾಧಿಕಾರವು ನಿನ್ನ ಬಾಹು ಮೇಲಿರುವುದು. ನಮ್ಗೊಂದು ಬಾಲಕ ಹುಟ್ಟಿದ್ದಾನೆ ಅಂತಬಿಟ್ಟು, ಅದರ ಅವರು ಭುಜದ ಮೇಲೆ ದೇವ್ರು ಇಡೀ ಲೋಕನ ವಿಮೋಚನೆ ಮಾಡೋಂಥ ಜವಾಬ್ದಾರಿ ಮಾಡಿದ್ರು, ಇಟ್ಟಿದ್ರು. ಯಾರೋ ಜೊತೆಗಿಲ್ದಿರ್ಬೇಕಾದ್ರೆ ಹೆಂಗಪ್ಪ ಇದ್ರು ಅಂದ್ರೆ, ಏನೇ ಮನೆ ಮೇಲಿರುವಂಥ ಒಬ್ಬಂಟಿಯಾಗಿರೋಂಥ ಪಕ್ಷಿ ಥರ ಏನಾಗಿದ್ರಂತೆ, ಕ್ರಿಸ್ತನಿದ್ರಂತೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ, ಅವ್ರ ಮೈಂಡ್ಗೆ ಈಕ್ವಲ್ ಆಗಿ ಕ್ಯಾಲಿಬರ್ ಆಗಿರೋಂಥ ಒಬ್ರು ಏನಾಗಿಲ್ವಂತೆ, ಇರ್ಲಿಲ್ವಂತೆ ಅಲ್ವರ. ಆಮೇಲೆ ನೆಕ್ಸ್ಟ್, ವೈರಿಗಳು ಹಗಲೆಲ್ಲ ನನ್ನನ್ನು ನಿಂದಿಸುತ್ತಾರೆ, ನನ್ನ ಮೇಲೆ ಕೋಪಾವೇಶವುಳ್ಳವರಾಗಿ ಯಾರನ್ನಾದರೂ ಶಪಿಸುವಾಗ ನನ್ನನ್ನು ದೃಷ್ಟಾಂತ ಮಾಡಿ ಶಪಿಸುತ್ತಾರೆ. ಏನ್ ಎಲ್ಲ ಕೊಡ್ಬಿಟ್ರು, ಯಾರನ್ನಾರೋ ಬೈಬೇಕಾದ್ರೆ ಇವ್ರ ನಿಂತ್ಕೊಂಡ್ರೆ ಮಾಡೋದಂತೆ, ಬೈಯೋದಂತೆ. ಇಂಗ್ಲಿಷಲ್ಲಿ ಬರ್ತಾರೆ, ಮೈ ಎನಿಮೀಸ್ ರಿಪ್ರೋಚ್ ಮೀ ಆಲ್ ದ ಡೇ and they that are mad against me are sworn against me, they that are mad against me. ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡಕ್ಕೆ ಹುಚ್ಚಿಡ್ಬಿಡ್ತಿಂತ ಅವ್ರಿಗೆ.
ಅಲ್ಲ ಏನ್ರಿ, ಸುಮ್ಮನೆ ಏಸು ಕ್ರಿಸ್ತನ ಬ್ಲೇಮ್ ಮಾಡ್ತಾ ಇರೋದು. ಮತ್ತೊಬ್ರನ್ನ ಬೈಬೇಕಾದ್ರೆ ಏಸು ಕ್ರಿಸ್ತನ ಏನ್ ಮಾಡೋಂತ ಎಕ್ಸಾಂಪಲ್ ಆಗಿ ಅದ್ರ ಮಕ್ಳೇನೋ ಓದಿಲ್ಲ ಅಂದ್ರೆ ಏನಂತೀರಿ? ಹಾ, ಗಂಟ ನೋಡು, ಅವ್ನು ನೋಡು ಹಿಂಗ್ ಓದೋನೆ, ನೋಡು ಎಷ್ಟು ರ್ಯಾಂಕ್ ತೆಗ್ದವನೆ, ಎಷ್ಟು ಪಾಸ್ ಆಗೋನೆ ಅಲ್ವರ. ಆ ಥರ ಏನ್ರಿ ಬೇರೆಯವ್ರನ್ನ ಬೈಬೇಕಾದ್ರೆ ಕ್ರಿಸ್ತನ ಮಾದರಿ ಮಾಡ್ಕೊಡಿ ಏನ್ ಮಾಡ್ತಾರೆ ಇವರು ಬೈತಾ ಇದ್ರಂತೆ. ಅದರ ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಆಮೇಲೆ. ಹಾ, ಬೂದಿಯೇ ನನಗೆ ಆಹಾರವಾಯಿತು, ನೋಡ್ರ ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ನೋಡ್ರ ಯೇಸು ಕ್ರಿಸ್ತನ ಮನ್ಸು ನೋಡಿ ಹೆಂಗಿತ್ತಂತೆ. ಅದರ ಬೂದಿಯೇ ನನಗೆ ಆಹಾರವಾಯಿತು. ಅದರ ಏನ್ರಿ ನನ್ನ ಪಾನದಲ್ಲಿ ಕಣ್ಣೀರು ಏನಾಗಿದಂತೆ, ಮಿಶ್ರಣವಾಗಿದಂತೆ. ಯೋಚನೆ ಮಾಡಿದ್ದಾನೆ ಹಂಗಾರೆ ಯೇಸು ಕ್ರಿಸ್ತನ್ಗೆ ಒಬ್ಬಂಟಿನಾಗಿರ್ಬೇಕಾರೆ ಹೆಂಗಿರ್ಬೇಕು ಅವ್ರ ಫೀಲಿಂಗ್ಸ್. ಅದರ ಅದಕ್ಕೆ ಯೇಸು ಕ್ರಿಸ್ತನ್ಗೆ ಒಂದು ಸರಿಯಾದ ರೀತಿಯಲ್ಲಿ ಏನಾಗಿಲ್ಲ, ಒಂದು ಸಂಗಾತಿ ಇರಲಿಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಾರೆ ಆದಾಮ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಏವಾಳಿದ್ಲ ಅಂತಂದ್ರೆ ಇಲ್ಲ ರೀ. ಅಲ್ರ ಏನ್ರಿ, ಹಂಗೆ ಅರ್ಥ ಮಾಡ್ಕೊಂಡಾಗಿದ್ರೆ ಆದಾಮ್ ಮಾತಿಗೆ ಏನು ಮಾಡಿಲ್ಲ ಏವಾಳ ವಿದ್ಯಾರಾಗಿ ಇರೋಳು ನಾವು. ಅದಕ್ಕೆ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳಕ್ಕೆ ಯಾರೂ ಸರಿಯಾಗಿಲ್ಲ. ಯಾಕಪ್ಪ, ಏನು ಕಾರಣ ಅಂತಂದ್ರೆ ಇನ್ನ ದೇವರು ಕ್ರಿಸ್ತನ್ಗೆ ಕೊಟ್ಟಂತ ರೀತಿಯಲ್ಲಿ ಪವಿತ್ರಾತ್ಮ ಏನು ಮಾಡಿರಲಿಲ್ಲ, ಅವ್ರಿಗೆ ಕೊಟ್ಟಿರಲಿಲ್ಲ. ಅದರ ಯಾವಾಗ ಪವಿತ್ರಾತ್ಮ ಕೊಟ್ಟಿದ್ದು ಏನ್ರಿ, ಯೇಸು ಕ್ರಿಸ್ತು ಸತ್ಯ ಪುನರ್ತನ ಆಗಿದ್ಮೇಲೆ 50ನೇ ದಿವಸದಲ್ಲಿ ಪೆಂಟಿಕಾಸ್ಟ್ ದಿನದಲ್ಲಿ ಪವಿತ್ರಾತ್ಮ ಕೊಟ್ಟು, ಅಲ್ಲಿವರೆಗೂ ಶಿಷ್ಯನ್ರಿಗೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತು ಹೇಳಂತ ಮಾತುಗಳೆಲ್ಲ ಒಂದು ಬ್ಯೂಟಿಫುಲ್ ಸ್ಟೋರಿ, ಚೆನ್ನಾಗಿದೆ, ಕಥೆಗಳು ಕೇಳೋಕ್ಕೆ ಸೂಪರ್ ಆಗಿದೆ ಅಲ್ವರ. ಒಳ್ಳೆ ಅದರ ಟೈಮ್ ಪಾಸ್ಗೆ ಹೆಂಗಿದೆ ಅಂತೆ, ಒಳ್ಳೆ ಕತೆ ಥರ ಇದೆ. ಅದರ ನಿಜವಾದ ಸತ್ಯಾರ್ಥಗಳು ಏನಾಗ್ತಾರಲ್ಲ ಗೊತ್ತಾಗ್ತಾರಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಬೇಸಿಕ್ ಕ್ಲಾಸ್ ತೊಗೊಂತೀರಿ, ಅದರ ಎಷ್ಟು 1000 ಜನಕ್ಕೆ ತೊಗೊಂಡ್ರೆ ಲೆಕ್ಕ ಇಲ್ಲ ರೀ. ಎಷ್ಟು ಜನ ಅದ್ರಲ್ಲಿ ಕೇಳೋರೆ, ಹೆಂಗೆ ಕೇಳೋರಂದ್ರೆ ಒಳ್ಳೆ ಹರಿಕತೆ ಥರ, ಒಳ್ಳೆ ಸಂಡೆಗೆ ಒಳ್ಳೆ ಟೈಮ್ ಪಾಸ್, ಮೊಬೈಲ್ ಹಾಕೊಂಡ್ರೆ ಒಳ್ಳೆ ಬ್ಯೂಟಿಫುಲ್ಲಾಗಿ ಒಳ್ಳೆ ಕತೆ ಕೇಳ್ತಾ ಇರ್ಬೋದು, ಚೆನ್ನಾಗಿರ್ತಾರೆ, ಮನಸ್ಸಿಗೆ ಚೆನ್ನಾಗಿ ನಿದ್ದೆ ಬರ್ತದೆ. ಈ ಥರನೇ ಕೇಳ್ತಾರೆ ಹೊರತು ಅದು ಸತ್ಯ ಏನೋ ಅಂತ ಗೊತ್ತಿಲ್ಲ. ಯಾಕಪ್ಪ ಗೊತ್ತಾಗಲ್ಲ ಅಂದರೆ ಇನ್ನು ಹೋಲಿ ಸ್ಪಿರಿಟ್ ಏನಾಗಿಲ್ಲ, ಕೊಡಲ್ಪಡಲಿಲ್ಲ, ಕಣ್ಗಳೇನಾಗಿಲ್ಲ, ಇನ್ನು ತೆರೆದಿಲ್ಲ. ಇದೇ ಥರ ಕಂಡೀಷನ್ನು ಶಿಷ್ಯರುಗಳಿಗಿತ್ತು. ಅದಕ್ಕೆ ನೋಡಿ ನೆಕ್ಸ್ಟ್ ಏನಾಯ್ತದೆ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಲಾ ಬ್ರದರ್ ನಾನು? ಓದಿ ಅನುಸ್ಟರ್. ಸಂತ ಪೇತ್ರನು ನಮ್ಮ ಕರ್ತನ ಮೇಲೆ ತಿಳಿಸಿದ ಅನುಭವವನ್ನು ಉಲ್ಲೇಖಿಸುತ್ತಾ ಆತನನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಎಂದು ಘೋಷಿಸುತ್ತಾನೆ. ಅವನು ಏಕೆ ಭಯಪಟ್ಟನು? ಎಲ್ಲಾ ಮಾನವ ಕುಲವು ಸಾವನ್ನು ಎದುರಿಸುವುದಿಲ್ಲವೇ? ಮತ್ತು ಅವರಲ್ಲಿ ಕೆಲವರು ಬಹಳ ಧೈರ್ಯದಿಂದ ಮತ್ತು ಕೆಲವರು ಧೈರ್ಯದಿಂದ ಆ ಸಾವಿನ ವಿಷಯದಲ್ಲಿ ಗುರುವಿನ ನಿಲುವು ಮತ್ತು ನಮ್ಮ ನಿಲುವಿನ ನಡುವೆ ಅಗಾಧ ವ್ಯತ್ಯಾಸವಿದೆ. ನಾವು ಸಾಯುತ್ತಾ ಹುಟ್ಟಿದ್ದೇವೆ, ನಮಗೆ ಪರಿಪೂರ್ಣ ಜೀವನ ಎಂದಿಗೂ ತಿಳಿದಿರಲಿಲ್ಲ, ಮರಣದಿಂದ ಪಾರಾಗಲು ಸಾಧ್ಯವಿಲ್ಲ ಎಂದು ನಮಗೆ ಯಾವಾಗಲೂ ತಿಳಿದಿದೆ. ಅದು ಅವನೊಂದಿಗೆ ವಿಭಿನ್ನವಾಗಿತ್ತು. ಲೋಕಕ್ಕೆ ಬರುವ ಮೊದಲು ಆತ್ಮದ ಹಂತದಲ್ಲಿದ್ದಾಗ ಅವನ ಅನುಭವಗಳೆಲ್ಲವೂ ಜೀವದೊಂದಿಗೆ, ಜೀವದ ಪರಿಪೂರ್ಣತೆಯೊಂದಿಗೆ ಸಂಬಂಧ ಹೊಂದಿದ್ದವು. ಆತನಲ್ಲಿ ಜೀವವಿತ್ತು ಕಲುಷಿತವಾಗಿರಲಿಲ್ಲ, ಯಾಕೆಂದರೆ ಅವನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಆಗಿದ್ದನು. ಅವನ ಜೀವವು ಆದಾಮನಿಂದ ಬಂದಿರಲಿಲ್ಲ ಎಂಬುದು. ಥ್ಯಾಂಕ್ ಯು ಸರ್. ಅದಕ್ಕೆ ಇಬ್ರಿಯ ಪತ್ರಿಕೆಯಲ್ಲಿ ಏನ್ರಿ ನಾವು ಓದ್ಬೇಕಾರೆ ಏನಪ್ಪ ನೋಡ್ತಿದ್ರೆ ಅವರು ಏನ್ರಿ ಮಾಂಸದಲ್ಲಿರುವಂಥ ದಿನಗಳಲ್ಲಿ ಏನ್ರಿ ಬಲವಾಗಿ ಕೂಗುತ್ತಾ ಕಣ್ಣೀರು ಇಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿದ್ರು. ಯಾರಿಗಪ್ಪ ಅಂತ ನೋಡ್ತೀರಿ, ಯಾತಕಪ್ಪ ಅಂತ ನೋಡ್ತಿದ್ರೆ ಮರಣದಿಂದ ಕಾಪಾಡೋದಕ್ಕೆ ಶಕ್ತನಿರುವಂತನಿಗೆ ಏನ್ ಮಾಡ್ತಾರೆ, ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡೋದಂತ ನೋಡ್ತೀರಿ. ಸರ ಯೇಸು ಕ್ರಿಸ್ತು ಏನಕ್ಕೆ ಪ್ರಾರ್ಥನೆ ವಿಜ್ಞಾಪನೆ ಬಲವಾಗಿ ಕೂಗುತ್ತಾ ಮಾಡ್ಬೇಕಿತ್ತು? ಮರಣದಿಂದ ಕಾಪಾಡೋ ಶಕ್ತನವನಿಗೆ. ಅದರ ಹಂಗಾರೆ ಯೇಸು ಕ್ರಿಸ್ತನಿಗೆ ಏನು ಮರಣ ಭಯ ಆಯ್ತಾ? ಇನ್ನು ಸಾಯ್ಲೇಬೇಕಲ್ಲ, ಎಲ್ಲ ಒಂದಿನ ಯೇಸು ಕ್ರಿಸ್ತು ಬಂದಿರೋದೇ ಸಾಯಕ್ಕೆ, ಮತ್ತೇನಕ್ಕೆ ಭಯ ಅಂತ ನೋಡಿದ್ರೆ ಏನ್ರಿ ನಮ್ಮ ಒಂದು ಏನ್ರಿ ದೃಷ್ಟಿಕೋನದಲ್ಲೂ ಕ್ರಿಸ್ತನ ಒಂದು ದೃಷ್ಟಿಕೋನದಲ್ಲೂ ಮರಣಕ್ಕೇನಿದೆ ತುಂಬ ವ್ಯತ್ಯಾಸ ಇದೆ. ಅದರ ನಾವೆಲ್ಲ ಏನು ಮಾಡ್ತೀರಿ, ಸಾಯ್ತಿರ್ರಿ, ಏನಪ್ಪ ಎಲ್ಲ ನಾವೆಲ್ಲ ಪಾಪಿಗಳೇ, ಒಂದೆಲ್ಲ ಒಂದಿನ ಸಾಯ್ಲೇಬೇಕ್ರಿ, ನಮ್ಮ ಮೇಲೆ ಬರ್ಬೇಕಂತ ಒಂದು ಶಿಕ್ಷೆ ಇರ್ರಿ, ಅದನ್ನ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೇಸು ಕ್ರಿಸ್ತು ಅವ್ರ ಲೈಫಲ್ಲಿ ಯಾವ ಥರ ಡೆತ್ ಅಂತ ನೋಡಿದಿರಾ? ನೋಡೇ ಇಲ್ಲ ರೀ. ನೋಡಿರ್ತೀರಿ, ಪರಲೋಕದಲ್ಲಿ ದೇವರು ಸೃಷ್ಟಿ ಮಾಡಿದರು, ಅದರ ದೇವರ ಏಕ ಕುಮಾರನಾಗಿದ್ದರು, ಜೊತೆಗೆ ಇದ್ದರು,
ಮಿಕಾಯಲ್ ಆಗಿದ್ರು, ಭೂಲೋಕಕ್ಕೆ ಬಂದರು, ಮರಿಯಳ ಗರ್ಭದಲ್ಲಿ ಜನ್ಮ ತಗೊಂಡ್ರು, ಬೆಳೆದ್ರು. ಅದರ ಮರಣ ಅಂತ ನೋಡಿದ್ದು ಯಾವಾಗ ಅಂದರೆ ಲಾಸ್ಟ್ ಮೂಮೆಂಟ್ಸ್, ಮರಣಕ್ಕೆ ಹೋದರೆ, ಮರಣಕ್ಕೆ ಹೋಗ್ತಾ ಇದ್ದಾರೆ ಯಾವ ಥರ ಇರ್ತಾರೆ ಫೀಲಿಂಗ್ಸ್. ಇದನ್ನ ಯೇಸು ಕ್ರಿಸ್ತು ಏನು ಮಾಡಿದ್ರು, ಪರ್ಫೆಕ್ಟ್ ಮ್ಯಾನ್ ರೀ, ಪರ್ಫೆಕ್ಟ್ ಸೆನ್ಸಸ್ ಎಲ್ಲರಿಗೂ ಯೇಸು ಕ್ರಿಸ್ತಂಗೆ ಇರೋಂಥದ್ದು. ಅದ್ರಲ್ಲಿ ಏನು ಮಾಡೋರು, ಎಕ್ಸ್ಪೀರಿಯನ್ಸ್ ಮಾಡೋಣ ನೋಡಿರ್ತೀನಿ ಅಂದ್ರೆ ಪರ್ಫೆಕ್ಟ್ ಸೆನ್ಸಸ್ ಏನು ಗೊತ್ತಾ ಏನ್ರಿ, ನಮಗಿರೋ ಸೆನ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಒಂಥರ ಏನಂತಾರೆ ಈ ಮೊಂಡು ಸೆನ್ಸಸ್ಸು. ಅದರ ಕೆಲವು ಜನಕ್ಕೆ ಏನಾಗಲ್ಲ, ಏನು ಫೀಲಿಂಗ್ಸೇ ಇಲ್ಲ ರೀ. ಅದರ ಏನ್ರಿ ಇಂಜೆಕ್ಷನ್ ತೊಗೊಂಡ್ರೆ ಏನಾಗಲ್ಲ, ಗಡ್ಡು ಕಲ್ತರ ಇರ್ತಾರೆ, ಏನು ಬೇಕಾರೆ ಹೊಡಿ, ಏನು ಬೇಕಾರೆ ಮಾಡೋದು. ಅದರ ಕೆಲವು ಜನ ರೌಡಿಗಳಿರ್ತಾರೆ ನೋಡ್ತೀರಿ, ಹಾರ್ಶ್ ಆಗಿರ್ತಾರೆ, ತುಂಬ ಕ್ರೂರವಾಗಿರ್ತಾರೆ ನೋಡೋದಕ್ಕೆ. ಅವ್ರಿಗೆಲ್ಲ ಏನು ಅಂತಾರೆ, ಒಂದು 4-5 ಏಟ್ ಕೊಟ್ಟರು ಏನಾಗಲ್ಲ, ಅಂಥವ್ರಿಗೆ ಮೈ ಮೇಲೆ ಗಾಯ ಬಿದ್ದರೂ ಆಗಲ್ಲ, ಮೊಚ್ಚಲ್ಲಿ ಎಡೇಟ್ ಹೊಡೆದ್ರು ಆಗಲ್ಲ, ಏನಾಗಲ್ಲ ರೀ. ಅದರ ಕಾಮನ್ ಆಗ್ಬಿಟ್ಟಿದೆ ಅವ್ರಿಗೆ. ಬಿಡು ಇನ್ನೊಂದು 2 ಸ್ಟಿಚಸ್ ಹಾಕೊಂಡು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋಣ, ಕೈಯೋ ಕಾಲ ಎತ್ತಿದ್ರೆ ಏನಾಗ್ತಾರೆ, ವಾಪಸ್ ಚಿಕಿತ್ಸೆ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಫೀಲಿಂಗ್ಸ್ ಆಗಲ್ಲ ರೀ. ಯಾಕೆ, ಅವ್ರ ಮನ್ಸು ಏನಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದ್ದಾರೆ. ಕ್ರಿಸ್ತನ್ ಥರ ಇರೋದು ಆ ಥರ ಅಲ್ಲ. ಇಮ್ಯಾಜಿನ್ ಮಾಡ್ರಿ, ಏನ್ರಿ ನೀವು ಯಾರು ಇಲ್ಲಿ ಎಕ್ಸಾಂಪಲ್ ಇದ್ದರೆ ಏನ್ರಿ, ಯಾವತ್ತೂ ಇದುವರೆಗೂ ಅಡ್ಮಿಟ್ಟೇ ಆಗಿಲ್ಲ ಅಂತ ಹೇಳ್ಕೊಳ್ಳಿ, ಏನು ಆಪ್ರೇಷನ್ ಯಾವತ್ತಾಗಿಲ್ಲ, ಅಡ್ಮಿಟ್ ಆಗಿಲ್ಲ. ಆದರೆ ನಿಮ್ಮ ಲೈಫಲ್ಲಿ ದಿಢೀರಂತ ಆಪ್ರೇಷನ್ ಆಗಬೇಕು ಅಂದರೆ ಹೆಂಗಿರ್ತಾರೆ. ಅದರ ಯಾವ್ದು ನೋಡಿದ್ದೀರಿ ಆಪ್ರೇಷನ್ ಥಿಯೇಟ್ರ್ ಹೆಂಗಿರ್ತಾರೆ ಅಂತ ಏನ್ರಿ. ಆಪ್ರೇಷನ್ಗಿಂತ ಮುಂಚೆ ಡಾಕ್ಟ್ರು ನಿಮ್ಗೆಲ್ಲ ಕ್ಲೀನಾಗಿ ಕೂತ್ಕೊಂಡು ವಿವರಣೆ ಹೇಳ್ತಾರೆ. ಅದರ ಮೆಂಟಲ್ ಟಾರ್ಚರ್ ಆಗಿಬಿಡ್ತಾರೆ. ಅಯ್ಯೋ ಇದು ಯಾಕಪ್ಪ ನಮ್ಗೆ ಹೇಳ್ತಾರೆ ಅಂದ್ಬಿಟ್ಟು. ಪೇಷಂಟ್ಸ್ ಹೆಂಗೆ ಗೊತ್ತಾ ಕೇಳ್ತಾರೆ, ಒಂದೇ ಕೇಳ್ತಾರೆ, ಡಾಕ್ಟ್ರೇ ನನಗೆ ಏನು ಹೇಳೋಕ್ಕೋಗ್ಬಿಡಿ, ದಯವಿಟ್ಟು ಅನಿಸ್ತೀಸಿಯಾ ಕೊಟ್ಟು ಮಲಿಸ್ಬಿಡಿ, ನನಗೇನು ಗೊತ್ತಾಗ್ತದೆ ಮಾಡಿ ಕಳಿಸ್ಬಿಡಿ ಅಂತ. ಏನು ಗೊತ್ತಾಗ್ತದೆ ಮಾಡಿ ಕಳ್ಸೋಕ್ಕೆಲ್ಲ ಆಗಲ್ಲ, ಎಲ್ಲ ಫೀಲ್ ಆಗ್ತದೆ. ಆದರೆ ನಮ್ಗೇನಾಗಲ್ಲ, ನೋವು ಆಗಲ್ಲ ಅಷ್ಟೇ. ಯೋಚನೆ ಮಾಡಿರ್ತೀನಿ, ಇವೆಲ್ಲ ಪಾಪಿಗಳಾಗಿರೋ ನಮಗೇನೆ ಇದು ಜೀರ್ಣ ಮಾಡ್ಕೊಳಕ್ಕೆ ಏನಾಗ್ತದೆ, ಕಷ್ಟ ಆಗ್ತದೆ. ಆದರೆ ಬೇರೆ ವ್ಯಕ್ತಿಗಳೆಲ್ಲ ಸ್ವಲ್ಪ ಹಾರ್ಶ್ ಆಗಿರೋದನ್ನ ಅವ್ರಿಗೆ ಈಸಿ. ನಮ್ಮ ಕರ್ತಂಗಿಂದ ಹೆಂಗಿರಬೇಕು, ಅವ್ರು ಅನುಭವಿಸಿರೋಂಥ ಕಷ್ಟಗಳು, ಅದರ ಆ ಡೈಯಿಂಗ್ ಮೂಮೆಂಟು, ಇಟ್ ಈಸ್ ನಾಟ್ ಸೋ ಈಸಿ. ಅದನ್ನು ಜೀರ್ಣ ಮಾಡ್ಕೊಳೋದು ಇಟ್ ವಾಸ್ ಡಿಫಿಕಲ್ಟ್. ಅಲ್ಲೊಂದು ಒಬ್ಬರೇ ಏನಾಗಬೇಕು, ಅದ್ನಲ್ಲಿ ಹೋಗ್ಬೇಕು ಅಲ್ವರ. ಏನೋ ನಮ್ಮ ಜೊತೆಗೆ ಯಾರೋ ಒಬ್ರು ಇದ್ದರೆ ಏನ್ರಿ, ಫ್ಯಾಮಿಲಿ ಗಿಮ್ಲಿ ಫ್ರೆಂಡ್ಸು ರಿಲೇಟಿವ್ಸ್ ಯಾರೋ ಇದ್ದರೆ ಏನೋ ಒಂಥರ ಏನ್ರಿ, ನಮ್ಗೆ ಈಕ್ವಲಾಗಿ ಅಂಡರ್ಸ್ಟ್ಯಾಂಡಿಂಗ್ ಮೆಚ್ಯೂರಿಟಿಲಿ ಇದ್ರೆ ಒಂಥರ ಬೇರೆ. ಯಾರೂ ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದರೆ ಅದರ ಇಂಥ ಸಿಚುವೇಶನ್, ಇದನ್ನು ಕ್ರೈಸ್ಟ್ ಏನು ಮಾಡೋರೆ, ಫೇಸ್ ಮಾಡೋರಂತೆ ಅದರ ನೋಡಿ. ಆಮೇಲೆ ನೆಕ್ಸ್ಟ್ ಹೋದನ ಎಲ್ಲಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸಿಸ್ಟರ್ ನೆಟ್ವರ್ಕ್ ಇದೆ ನಿಮ್ಮದು, ಯಾಕಂದ್ರೆ ಪ್ಯಾರಾಗ್ರಾಫ್ ದೊಡ್ಡದಾಗಿದೆ. ಸರಿ, ಇಲ್ಲಿ ನಾನು ಇಲ್ಲೇ ಓದಿಸ್ಬಿಡ್ತೀನಿ ತಳಿ. ಸರಿ ನಾನು ಇಲ್ಲೇ ಓದಿಸ್ಬಿಡ್ತೀನಿ, ಪ್ಯಾರಾಗ್ರಾಫ್ ದೊಡ್ಡದಾಗಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿನಿ, ತಿರುಗಿಂತೀನಿ, ಆಯ್ತಾ? ಓಕೆನಾ? ಓದ್ಬೇಕಾ ಬ್ರದರ್? Shall I read? ಅವನು ದೈವಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪರಿಪೂರ್ಣವಾಗಿ ಜೀವಿಸಿದರೆ ಅವನಿಗೆ ತನ್ನ ಪರಿಪೂರ್ಣತೆಯಲ್ಲಿ ಜೀವಿಸುವ ಹಕ್ಕಿದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ದೇವರೊಂದಿಗಿನ ವಿಶೇಷ ಒಡಂಬಡಿಕೆಯ ಮೂಲಕ, ಅಂದರೆ ಯಜ್ಞದ ಮೂಲಕ ಒಡಂಬಡಿಕೆಯ ಮೂಲಕ ಅವನು ತನ್ನ ಎಲ್ಲ ಭೂಲೋಕದ ಹಕ್ಕುಗಳನ್ನು ಬಿಟ್ಟುಕೊಡಲು ಮತ್ತು ಅವನ ಜೀವವನ್ನು ಅವನಿಂದ ಕಸಿದುಕೊಳ್ಳಲು ಒಪ್ಪಿಕೊಂಡಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ತಂದೆಯು ಅವನಿಗೆ ಮರಣದಿಂದ ಪುನರುತ್ಥಾನದ ಮೂಲಕ ಪ್ರಭಾವ, ಮಾನ ಮತ್ತು ನಿರ್ಲಯತ್ವದ ದೊಡ್ಡ ಪ್ರತಿಫಲವನ್ನು ವಾಗ್ದಾನ ಮಾಡಿದ್ದರು. ಆದರೆ ಇದು ಪ್ರತಿಯೊಂದು ನಿರ್ದಿಷ್ಟ ವಿಷಯದಲ್ಲೂ ಅವನ ಸಂಪೂರ್ಣ ವಿಧೇಯತೆಯನ್ನು ಅವಲಂಬಿಸಿತ್ತು, ಮಾತಿನಲ್ಲಿ, ಆಲೋಚನೆಯಲ್ಲಿ, ಕಾರ್ಯದಲ್ಲಿ. ಪ್ರಶ್ನೆ ಎಂದರೆ, ಅವನು ಪ್ರತಿಯೊಂದು ನಿರ್ದಿಷ್ಟ ವಿಷಯದಲ್ಲೂ ದೇವರಿಗೆ ಸಂಪೂರ್ಣನಾಗಿ ನಿಷ್ಠನಾಗಿರುತ್ತಾನೆಯೇ? ಇಲ್ಲದಿದ್ದರೆ ಮರಣವು ಅವನಿಗೆ ಅಸ್ತಿತ್ವದ ಶಾಶ್ವತ ಅಳಿವಾಗುತ್ತದೆ. ಪ್ರತಿಫಲವಾಗಿ ವಾಗ್ದಾನ ಮಾಡಲಾದ ಪರಲೋಕದ ಮಹಿಮೆಯನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಅದರ ಜೊತೆಗೆ ಎಲ್ಲವನ್ನೂ ಕಳೆದುಕೊಳ್ಳುವುದಾಗಿದೆ. ಅವನಿಗೆ ಇದು ಅರ್ಥವಾಗಲಿಲ್ಲ ಎಂದು ನಾವು ತಿಳಿಯಬಹುದೇ? ಸಮಯ ತುಂಬಾ ಕತ್ತಲೆಯಾಗಿ ಕಾಣುತ್ತಿತ್ತು ಮತ್ತು ಅವನು ಹೇಳಿದನು, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಅವನು ಸಾಯಬೇಕೆಂದು ಅವನಿಗೆ ತಿಳಿದಿತ್ತು, ಸಾವು ಅಗತ್ಯ ಎಂದು ಅವನಿಗೆ ತಿಳಿದಿತ್ತು. ಆದರೆ ಈಗ ಮರುದಿನ ಅವನ ಮುಂದೆ ನಾಚಿಕೆಗೇಡಿನ ಮರಣದಂಡನೆ, ದೇವದೂಷಕನಾಗಿ, ಅಪರಾಧಿಯಾಗಿ, ದೈವಿಕ ಕಾನೂನನ್ನು ಉಲ್ಲಂಘಿಸಿದವನಾಗಿ ಕಾಣಿಸಿಕೊಂಡಿತು. ಅವನು ತಂದೆಗೆ ಸಲ್ಲಬೇಕಾದ ಗೌರವವನ್ನು ಸ್ವಲ್ಪವಾದರೂ ತೆಗೆದುಕೊಂಡಿರಲು ಸಾಧ್ಯವೇ? ತಂದೆಯ ಇಚ್ಛೆಗೆ ಪೂರ್ಣ ವಿಧೇಯತೆಯಿಂದ ಅವನು ತನ್ನ ಮನಸ್ಸಿನಲ್ಲಿಯೂ ಸಹ ಯಾವುದೇ ಮಟ್ಟದಲ್ಲಿ ತಡೆ ಹಿಡಿದಿರುವುದು ಸಾಧ್ಯವೇ?
ಅಪರಾಧಿಯಾಗಿ ಈ ಶಿಲುಬೆಗೇರಿಸುವಿಕೆಯು ದೈವಿಕ ಅನುಗ್ರಹವನ್ನು ಕಳೆದುಕೊಳ್ಳುವುದನ್ನು ಅರ್ಥೈಸುತ್ತದೆಯೇ? ಅವನು ಹೀಗೆ ಸಾಯುವುದು ಅಗತ್ಯವಾಗಿತ್ತೇ? ಈ ಅವಮಾನದ ಪಾತ್ರೆಯು ಹಾದು ಹೋಗಬಾರದೆ? ಆದ್ದರಿಂದ ಅವನು ಬಹಳ ಸಂಕಟದಿಂದ ಪ್ರಾರ್ಥಿಸಿದನು. ಮತ್ತು ಹಳೆಯ ಗ್ರೀಕ್ ಹಸ್ತಪ್ರತಿಗಳು ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಲ್ಲಿತ್ತು ಎಂಬ ಹೇಳಿಕೆಯನ್ನು ಹೊಂದಿಲ್ಲವಾದರೂ ವೈದ್ಯಕೀಯ ವಿಜ್ಞಾನದ ನರ ಒತ್ತಡ ಮಾನಸಿಕ ಯಾತನೆಯಲ್ಲಿ ಅಂತಹ ಅನುಭವ ಅಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತದೆ. ಆದರೆ ಅವನ ಪ್ರಾರ್ಥನೆಯ ಮುಕ್ತಾಯಗೊಂಡ ಹೇಳಿಕೆಯನ್ನು ಸುಂದರವಾದ ಸರಳತೆಯನ್ನು ನಾವು ಗಮನಿಸುತ್ತೇವೆ. ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. ಓಕೆ, ಥ್ಯಾಂಕ್ ಯು. ಸರಿಯ ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಒಂದು ಪರ್ಫೆಕ್ಟ್ ಮನುಷ್ಯ ಆಗಿರೋದ್ರಿಂದ ಅವ್ರ ಹತ್ರ ಪರ್ಫೆಕ್ಟ್ ಲೈಫ್ ಏನಾಗಿತ್ತು ಅಲ್ಲಿತ್ತು ಅಲ್ವರ. ಆಮೇಲೆ ದೇವ್ರಿಗೆ ಪರ್ಫೆಕ್ಟ್ ಒಬಿಡಿಯನ್ಸ್ ಏನ್ ಮಾಡಬೇಕಾಯ್ತು, ಅವ್ರು ನೋಡ್ಸ್ಬೇಕಾಯ್ತು. ದೇವ್ರು ಇದ್ರು ಅವ್ರ ಹತ್ರ ಏದೇ ರೀತಿಯಲ್ಲಿ ಕಾಂಪ್ರಮೈಸ್ ಎದುರು ನೋಡ್ತಾರ. ದೇವ್ರು ಪರ್ಫೆಕ್ಟ್ ಒಬಿಡಿಯನ್ಸ್ ನೋಡ್ಸೋದ್ರಿಂದ ತನ್ನ ಜೀವನ ಸಂಪೂರ್ಣವಾಗಿ ದೇವ್ರಿಗೆ ಇಷ್ಟವಾದಂಥ ರೀತಿಯಲ್ಲಿ ಸಮರ್ಪಣೆ ಮಾಡೋಕಾಯ್ತು. ಅದರ ಮಾಡಿದ್ರೆ ಏನ್ ಸಿಗ್ತಾ ಇತ್ತು, ಅದರ ನಿತ್ಯ ಘನಮಾನ ಮಹಿಮೆ ಅಭರತ್ವ ದೇವ್ರೇನ್ ಮಾಡ್ತಾಯಿದ್ರು ಕೊಡ್ತಾರೆ. ಆದರೆ ಇವೆಲ್ಲವೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದರೆ ಅವರು ದೇವ್ರಿಗಾಗಿ ಯಾವ ರೀತಿ ಮರಣ ಹೊಂದ್ತಾರೆ, ಎಷ್ಟು ನಿಷ್ಠಾವಂತನಾಗಿರ್ತಾರೆ ದೇವರಿಗೆ, ಅದ್ರ ಮೇಲೆ ಏನಾಗಿತ್ತು ಇವೆಲ್ಲ ಡಿಪೆಂಡ್ ಆಗಿತ್ತು. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ್ಗೆ ಆ ಒಂದು ಸಮಯದಲ್ಲಿ ಎಷ್ಟಪ್ಪ ದುಃಖ ಇತ್ತು ಅಂತ ನೋಡ್ತೀರಿ. ಅಲ್ಲಿ ಹೇಳ್ತಾರಲ್ಲ, ಏನಂತಾರೆ, ನಾನು ನನ್ನ ಜೊತೆಗೆ ಸ್ವಲ್ಪ ಎದ್ದು ಪ್ರಾರ್ಥನೆ ಮಾಡೋಕ್ಕಾಗಲ್ವಾ ಅಂತ ಯೇಸು ಕ್ರಿಸ್ತು ಹೇಳ್ಬೇಕಾರೆ ಅವ್ರಿಗೆ ಎಷ್ಟು ಮನ್ಸಿಗೆ ಕಷ್ಟ ಆಗಿರ್ಬೇಕು. ಅದನ್ನೇ ಇನ್ನೊಂದು ಕಡೆ ಮ್ಯಾಥ್ಯೂ 26:38 ಹೇಳ್ತಾರೆ, ಏನ್ರಿ, ನನ್ನ ಆತ್ಮವು ಮರಣದಷ್ಟು ಸಾಯುವಷ್ಟು ದುಃಖವಾಗಿದೆ ಅಂತ. ಮೈ ಸೋಲ್ ಇಸ್ ಎಕ್ಸೀಡಿಂಗ್ಲಿ ಸಾರಫುಲ್ ಅಂಟು ಡೆತ್. ಸಾಯುವಷ್ಟು ಏನಾಗಿದೆ ನನಗೆ ದುಃಖ ಆಗಿದೆ ಅಂತ ಹೇಳ್ತಾರೆ. ಅವ್ರ ಅಂಥ ಒಂದು ದುಃಖ ಕ್ರಿಸ್ತನ್ಗೆ ಏನಪ್ಪ ಆಗಿತ್ತು ಅಂತಂದ್ರೆ ಏನ್ರಿ, ಅವ್ರಲ್ಲಿ ಹೆವಿ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಮುಂದೆ ನಡೆಯುವಂಥ ಒಂದು ಕೆಲಸಗಳು ಹೆಂಗಿತ್ತು ಅಂದ್ರೆ ಅವ್ರ ಕಂಟ್ರೋಲಲ್ಲಿ ಯಾವ್ದು ಇರ್ತಾ ಇರ್ಲಿಲ್ಲ ರೀ. ಅವಾಗ ಆ ಒಂದು ಕೆಲಸಗಳಾಗಂಥ ಸಂದರ್ಭದಲ್ಲಿ ಇವರು ದೇವ್ರಿಗೆ 100/100% ನಂಬಿಕಸ್ಥರಾಗಿ ಆಲ್ರೆಡಿ ಇರ್ಬೇಕಾಯ್ತು. ಇದ್ರ ಮೇಲೆ ಇನ್ನೇನೇ ಆಲ್ಟ್ರೇಷನ್ಸ್ ಮಾಡೋಕ್ಕೇನಿಲ್ಲ, ಏನು ಚಾನ್ಸಸ್ಸೇ ಇಲ್ಲ. ಸೊ ಅದರಿಂದ ಅವ್ರಿಗೆ 100% ಭರವಸೆ ಏನು ಬೇಕಾಗಿತ್ತು, ನಾನೆಲ್ಲ ಕರೆಕ್ಟಾಗಿದ್ದೀನಾ ಅಂತಂದ್ಬಿಟ್ಟು. ಅವರ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ನಮ್ಮ ಭಾನುವಾರ ಕೂಡ ಪಾಠ ನೋಡೋದಲ್ಲ, ಏನಕ್ಕೆ ದೇವರು ನಮಗೆ ಆಲೋಚನೆಗೆ ಇಷ್ಟೊಂದು ಮುಖ್ಯತ್ವ ಕೊಡ್ತಾರೆ ಅಂತಂದರೆ, ನಾವು ಮಹಾಪುರುಷ ಸ್ಥಳಕ್ಕೆ ನಾವೇನು ಮಾಡ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಮಹಾಪುರುಷ ಸ್ಥಳಕ್ಕಿಂತ ಮುಂಚೆ ಹೋಗೋದಕ್ಕಿಂತ ಏನ್ರಿ ನಾವು ಆ ತೆರೆ ದಾಟಿ ನಾಬೇಕು ಹೋಗ್ಬೇಕು. ತೆರೆ ದಾಟಿ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಮಹಾಯಾಜಕ ಚೆನ್ನಾಗಿ ಧೂಪ ಹಾಕ್ಬೇಕು. ಆ ಧೂಪ ಎಡೆ ತೆರೆ ದಾಟ್ಬಿಟ್ಟು ಮಹಾಪುರುಷದೊಳಗೆ ಹೋಗಿದ್ಮೇಲೆ ಇವನು ಹೋಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಹಾಯಾಜಕ ಹೋಗಂಗಿಲ್ಲ. ಇವಾಗ ಯೇಸು ಕ್ರಿಸ್ತು ಧೂಪ ಹಾಕಿದರೆ ಲೈಫ್ ದೇವ್ರಿಗೆ ಮೆಚ್ಚುಗೆ ಆಗಿದೆ. ಇನ್ನೇನು ತೆರೆ ಹತ್ರಕ್ಕೆ ಏನಾಗಿದ್ದಾರೆ ಇವಾಗ ಇದ್ದಾರೆ. ತೆರೆ ದಾಟಿ ಆ ಕಡೆಗೆ ಏನು ಮಾಡ್ತಾರೆ, ಹೋಗ್ತಾರೆ. ಇವಾಗ ತೆರೆ ದಾಟಿ ಆ ಕಡೆ ಹೋಗ್ಬೇಕಾರೆ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಸಂದೇಹ ಇರಬಾರ್ದು, ಯಾವುದೇ ರೀತಿ ಆಲೋಚನೆ ಏನಾಗಿರ್ಬಾರ್ದು, ನೆಗೆಟಿವ್ ಥಾಟ್ಸ್ ಏನೇ ಇರಲಿರಿ, ಅದು ವಿಶ್ವಾಸ, ನಂಬಿಕೆ, ಪ್ರೀತಿ ಯಾವುದೇ ಇರಲಿರಿ, ಇದಿರಬಾರ್ದು. ಇದೆಲ್ಲ ನಮಗೂ ಅಪ್ಲಿಕೇಬಲ್. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ. ನಮ್ಮ ಮರಣನ ಈ ಕಡೆ ದಾಟಿ ಆ ಕಡೆಗೆ ಹೋಗ್ತೀರಿ ಅಂದರೆ ನಮ್ಮ ಮೈಂಡಲ್ಲಿ ಯಾವುದೇ ಕನ್ಫ್ಯೂಷನ್, ಸ್ಪೆಕ್ಯುಲೇಷನ್ಸ್, ಡೌಟ್ಸು, ಫಿಯರ್ಸ್ ಇವೆಲ್ಲ ಏನೇ ಇದ್ರು ಇದನ್ನೆಲ್ಲ ಏನು ಮಾಡೋಕ್ಕಿಲ್ಲೇ ತೆರೆ ಈ ಕಡೆಗೆ ನಾವು ಜಯಿಸ್ಬೇಕು. ಎಲ್ಲ ಇಲ್ಲೇ ಮುಗಿಸ್ಬಿಡ್ಬೇಕು. ಎಲ್ಲರಿಗೂ ನಾವು ಇನ್ನು ಓವರ್ಕಮ್ ಮಾಡೋಕ್ಕೆ, ಇನ್ನು ಟ್ಯಾಕಲ್ ಮಾಡೋಕ್ಕೆ, ಫೈಟ್ ಮಾಡೋಕ್ಕೆ ಎಲ್ಲ ಏನು ಮಾಡಬೇಕು. ಇದೆಲ್ಲ ಫೈಟ್ ಮಾಡ್ಬೇಕಾದ್ರೆ ನಮ್ಮ ಜೊತೆಗೆ ಯಾರೂ ಇರೋಲ್ಲ. ಕ್ರಿಸ್ತನ್ಗೆ ಹಿಂಗೆ ಯಾರೂ ಇಲ್ಲಿಲ್ವೋ, ಯಾರೂ ಇರಲ್ಲ. ಇಟ್ ವಾಸ್ ಎ ವೆರಿ ಲೋನ್ಲಿ ಮೂಮೆಂಟ್. ಅದಕ್ಕೆ ಹೇಳ್ತಾರಲ್ಲ, ಅವ್ರಿಗೆ ಹೆಂಗಪ್ಪ ಇತ್ತು ಅಂತಂದರೆ, ಅಯ್ಯೋ ನಾನು ಕಳ್ಳರನ್ ಥರ ಆ ಕಡೆ ಈ ಕಡೆ ಕಳ್ಳರುಗಳ ನಡುವೆ ಕಳ್ಳರನ್ ಥರ ಸಾಯ್ಬೇಕಾಗಿತ್ತಾ ಅಂದ್ರೆ, ಎಲ್ಲರೂ ನನ್ನಿಂದ ದೇವ್ರ ನಾಮಕ್ಕೆ ದೂಷ ಮಾಡ್ತಾರಲ್ವಾ, ಇದು ದೇವ್ರಿಗೆ ಮೆಚ್ಚಿಗೆನಾ ಅಂತೇನ್ರಿ. ಇವಾಗ ಅದು ಮಾಡೋದು ಕಾಮನ್ ಇಸ್ರೇಲಲ್ಲಿ. ಯಾಕಂದ್ರೆ ಯೇಸು ಕ್ರಿಸ್ತ ನಂಬಿಕಸ್ಥರಾಗಿದ್ದರೆ ದೇವ್ರ ನಾಮನ ಕೆಡಿಸ. ಆದರೆ ಇದು ನಿಜವಾಗ್ಲೂ ಏನ್ರಿ, ತನ್ನ ಒಂದು ಫಾಲ್ಟ್ ಇನ್ನೇನು ಆಗ್ತಾ ಇಲ್ವಾ, ಅದು ನಿಜವಾದ ಒಂದು ಹಿಂಸಕರವಂತ ರೀತಿಯಲ್ಲಿ ಬರ್ತಾ, ಇನ್ನ ದೇವ್ರ ನಾಮಕ್ಕೆ ಮಹಿಮೆ ಬರ್ತದಾ ಅಂತೇನ್ರಿ ಒಂದು ಪ್ರಶ್ನೆ ಇರ್ತದೆ. ಆಮೇಲೆ ಎಲ್ಲ ದೇವಚಿತ್ತಗಳನ್ನ ನಾನು ಕರೆಕ್ಟಾಗಿ ಮಾಡಿದ್ದೀನಾ, ನೆರವೇರಿಸಿದ್ದೀನಾ, ಯಾವ್ದಾರ ಮಿಸ್ ಮಾಡಿಬಿಟ್ಟಿದ್ದೀನಾ ಏನೋ ಒಂದು ಕಡೆ. ಅಂದ್ರೆ ಇವಾಗ ಎಂಥ ರ್ಯಾಂಕ್ ಸ್ಟೂಡೆಂಟ್ ಇರಲಿ, ಎಂಥ ಎಕ್ಸಾಮ್ ಪೇಪರ್ 100/100 ಬರ್ದಿರಲಿ, ಅದ್ರ ಮನಸ್ಸಲ್ಲಿ ಏನಿರ್ತದೆ, ಅಯ್ಯೋ ಎಲ್ಲ ಬರ್ದಿದ್ನಾ, ಎಲ್ಲ ಮಿಸ್ ಮಾಡ್ಬಿಟ್ನಾ, ತಿರ್ಗಾ ಏನು ಮಾಡೋಣ, ಕಡಿಮೆ ಬರೋಣ, ತಿರ್ಗಾ ರಿವೈಸ್ ಮಾಡೋಣ. ಈ ಥರನೇ ಯೇಸು ಕ್ರಿಸ್ತನಿಗೆ ಏನಾಗಿರ್ತಾರೆ, ಎಲ್ಲ ಏನು ಮಾಡ್ತಾರೆ ನೋಡಿತಾರೆ ಅಲ್ವರ. ಎಲ್ಲ ಮಿಸ್ ಮಾಡ್ಬಿಟ್ರೆ ತಿರ್ಗಾ ಹೋಗಿ ಬಂದ್ಬಿಡೋಣ, ತಿರ್ಗಾ ಕಂಪ್ಲೀಟ್ ಮಾಡ್ಕೊಂಬರೋಣ, ಈ ಥರ ಥಾಟ್ಸ್ ಏನಾಗಿರ್ತಾರೆ ಯೇಸು ಕ್ರಿಸ್ತನಿಗೆ.
ಮರಣ ಬಂದಿರ್ತದೆ. ಅದಕ್ಕೆ ಅವ್ರು ಹೆಂಗ್ ಕೇಳಿದ್ರು, ಸಾಧ್ಯವಾದ ದೇವ್ರೆ ಈ ಪಾತ್ರೆ ನಂದೇನಾಗ್ಲಿ. ಯಾವ ಪಾತ್ರೆ ಏನ್ರಿ, ಆ ಟೈಮ್, ಆ ಮೂಮೆಂಟ್, ಆ ಕನ್ಫ್ಯೂಷನ್, ಆ ಮೈಂಡಲ್ಲಿ ಬರೋಂಥ ಅನೇಕ ಡೌಟ್ಸ್, ಫಿಯರ್ಸ್ ಇವೆಲ್ಲ ಇದೆಲ್ಲ ದೇವ್ರೆ, ಸಾಧ್ಯವಾದ್ರೆ ಈ ಒಂದು ಟ್ರಯಲ್ಸ್, ಈ ಒಂದು ಟೆಂಪ್ಟೇಷನ್ಸ್, ಈ ಒಂದು ಭಯಂಕರದ ಪ್ರೆಷರ್ ಇದೆಲ್ಲ, ಇದು ಏನಾಗ್ಲಿ ದೇವ್ರೆ ನನ್ನಿಂದ ಹೊಟ್ಟೋಗ್ಲಿ. ಆದರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಅಂತ ಏನಾಗ್ಲಿ ಆಗ್ಲಿ ಅಂದ್ಬಿಟ್ಟು. ಅದ್ರ ಯಾವಾಗ ದೇವ್ರ ಸತ 3 ಸತಿ ಹೇಳಿದ್ರು, ದೇವ್ರ ಉತ್ತರ ಕೊಡ್ಲಿಲ್ವೋ, ಅರ್ಥ ಮಾಡ್ಕೊಂಬಿಟ್ರು ಏನದು, ಇದರಿಂದ ತಪ್ಪಿಸ್ಕೊಳೋದು ಯಾರ ಚಿತ್ತ ಅಲ್ಲ, ದೇವ್ರ ಚಿತ್ತ ಅಲ್ಲ ಅಂತಂದ್ಬಿಟ್ಟು. ಅದಕ್ಕೆ ನೋಡಿರ್ತೀನಿ. ಈ ನೆಕ್ಸ್ಟ್ ಇಂಗ್ಲೀಷಲ್ಲಿ ಓದ್ಬಿಡೋಣ ಪ್ಯಾರಾಗ್ರಾಫ್ಗಳು, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿಲ್ಲ. ಇಂಗ್ಲೀಷಲ್ಲಿ ಸಿಸ್ಟರ್ ಓದ್ತಾರೆ, ಕೇಳಿಸ್ಕೊಳ್ಳಿ. ಒಂದು ನಿಮಿಷ. Angel appeared and ministered to him, ministered to his necessity. Are they not all ministering spirits sent forth to minister to those who shall be heirs of salvation? Hebrews 1:14. We are not informed in what words this heavenly ministry was expressed to the Master in his lowliness and sorrow, but we do not know that it must have been with full assurance the Heavenly Father's favor and sympathy and love. He was heard in respect to the things which he feared. He received the assurance that he was well pleasing to the Father, that he had been faithful to his covenant, and that he would have the resurrection promised. ಥ್ಯಾಂಕ್ ಯು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ನೋಡ್ಬೇಕಾದ್ರೆ ಇಲ್ಲಿ 1 ಮಿನಿಟ್. ಓಕೆ, ನಾವೇನಪ್ಪ ನೋಡ್ತೀವಿ ಅಂತಂದ್ರೆ, ಯೇಸು ಕ್ರಿಸ್ತನ್ಗೆ ಈ ಒಂದು ಪ್ರಶ್ನೆಗೆ ದೇವ್ರು ಏನ್ ಮಾಡೋ ಉತ್ತರ ಕೊಟ್ಟರು ಅಂತ ನೋಡ್ತಾರೆ. ಅಪೊಸ್ತಲ ಪೌಲ ಹೇಳ್ತಾರೆ, Hebrews 5 ಚಾಪ್ಟರ್ ಹೇಳ್ಬೇಕಾರೆ, ಅವ್ರೇನ್ರೆ ಅವರು ದೇವ್ರ ಮೇಲಿರೋಂಥ ಭಯದ ನಿಮಿತ್ತ ಅವ್ರ ಪ್ರಾರ್ಥನೆ ಕೇಳಲ್ಪಡ್ತು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ವಾಕ್ಯದಲ್ಲಿ ಓದ್ತಾರೆ. ಅಂದ್ರೆ ದೇವ್ರ ಪ್ರೇಯರ್ ಏನ್ ಮಾಡೋರೆ, ಕೇಳೋರೆ ಏನ್ರಿ, ದೇವ್ರ ಮೇಲಿರೋಂಥ ಭಯದ ನಿಮಿತ್ತ. ಅಂದ್ರೆ ಹೆಂಗ್ ಕೇಳಬೇಕು, ಹೆಂಗ್ ಕೇಳಿರ್ಬೇಕು, ಹೆಂಗ್ ಉತ್ತರ ಕೊಟ್ಟಿರ್ಬೇಕು ಅಂತಂತ ಹೇಳಿದ್ರೆ, ಈ ಜಸ್ಟ್ ಸಜೆಷನ್. ಯಾಕಂದ್ರೆ ಇದು ಲೂಕಲ್ಲಿ 22ನೇ ಅಧ್ಯಾಯ 43 ಮತ್ತು 44ನೇ ವಾಕ್ಯದಲ್ಲಿ ಬರೋಂಥ ಒಂದು ವಾಕ್ಯದ ಮೇಲೆ ಹೇಳ್ತಾರೆ. ಅಂದ್ರೆ ಏನಂತಂದ್ರೆ, ಅಲ್ಲಿ ಒಬ್ಬ ದೇವದೂತರು ಬಂದು ಕಂಫರ್ಟ್ ಮಾಡಿದ್ರು, ಅವರ ಬೆವರುಗಳು ಬಂದ್ಬಿಟ್ಟು ಒಂದು ರಕ್ತದ ಹನಿಗಳ ಥರ ಇತ್ತು ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಆ ವಾಕ್ಯ ಪ್ಯೂರಸ್ ಒರಿಜಿನಲ್ ಬೈಬಲಲ್ಲಿ ಇಲ್ಲ. ಅದರ ಸರಿ, ಆ ಒರಿಜಿನಲ್ ಬೈಬಲ್ ಇಲ್ಲ ಅಂದ್ರೂ ಸರಿ, ಆ ವಾಕ್ಯದನ್ನ ಇಟ್ಕೊಂಡು ನಾವೇನು ಮಾತಾಡೋಕ್ಕೋಗಲ್ಲ. ಆದರೆ ದೇವರು ತನ್ನ ಮಗನಿಗೆ ಯಾವುದೋ ರೀತಿಯಲ್ಲಿ ಅಶ್ಯೂರೆನ್ಸ್ ಏನು ಮಾಡ್ತಾರೆ, ಕೊಟ್ಟಿರ್ತಾರೆ. ಒಂದು ಕನ್ವಿಕ್ಷನ್. ಅದರ ಏನ್ರಿ, ನೀವು ಓಡ ಏನು ಮಾಡಿದ್ದೀರಾ, ಎಲ್ಲವನ್ನು ಕರೆಕ್ಟಾಗಿ ಮುಗಿಸಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಅಶ್ಯೂರೆನ್ಸು ಏನು ಮಾಡ್ತಾರೆ ದೇವರು ಮಗನಿಗೆ ಡೆಫಿನೆಟಾಗಿ ಕೊಟ್ಟಿರ್ತಾರೆ. ಹೇಗೆ ಹೇಳ್ಬೋದು ಅಂತಂದರೆ, ನೋಡ್ರಿ, ಮ್ಯಾಥ್ಯೂ 25th ಚಾಪ್ಟರ್ಲಿ ನಾವೊಂದು ಸಾಮೆ ನೋಡ್ತೀರಿ. ಏನಂತ ಹೇಳ್ತೀರಿ, ಮ್ಯಾಥ್ಯೂ 25th ಚಾಪ್ಟರ್ಲಿ ಅದು ಓದೋಣ. ಅದಕ್ಕಿಂತ ಮುಂಚೆ ತಿಮೋತಿಗೆ ಬನ್ನಿ. ಫಸ್ಟ್ ತಿಮೋತಿ ಬನ್ನಿ. ಫಸ್ಟ್ ತಿಮೋತಿ 6th ಚಾಪ್ಟರ್ 12th ವರ್ಸ್. one minute. Sorry, 2nd Timothy 4th chapter verse 6, 7 and 8. ಓದ್ತೀರಾ? ಯಾಕಂದ್ರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ನಾನು ಹೊರಟು ಹೋಗುವಂತ ಸಮಯವು ಸಮೀಪಕ್ಕೆ ಬಂದಿರುತ್ತದೆ. ಅಪೊಸ್ತಲ ಪೌಲಗೆ ಗೊತ್ತು, ಅವ್ರು ಓಡ್ ಮುಗಿಸ್ತಾರೆ, ಸಾಯ್ತಾರೆ ಅಂತ ಅಂದ್ಬಿಟ್ಟು. ನೋಡ್ರ, ದೇವ್ರು ರಿವೀಲ್ ಮಾಡೋರಿ. ಅದೇ ಹೇಳ್ತಾರೆ, ನಮ್ಮ ಬ್ರದರ್ ರಸಲ್ ಬರಿಬೇಕಾದ್ರೆ ಹೇಳ್ತಾರೆ,
ದೇವ್ರ ಮಕ್ಳಿಗೆ ದೇವ್ರು ಮುಂಚಿತವಾಗಿ ತನ್ನ ಸಾವು ಬಗ್ಗೆ ಏನು ಮಾಡ್ತಾರೆ ತಿಳಿಸ್ತಾರಂತಾರೆ. ಓಟ ಓಡೋಂಥ ಸಮಯ ಮುಗೀತು, ಅತಿ ಶೀಘ್ರದಲ್ಲಿ ತಾವೇನು ಮಾಡೋಕೆ ಓಟ ಓಡ ಮುಗಿಸ್ಬೇಕಾಗ್ತದೆ, ಇನ್ನು ಜಾಸ್ತಿ ಜನ ಇರಲ್ಲ ಅಂದ್ಬಿಟ್ಟದ್ರ. ಸೊ ಅದಕ್ಕೆ ಇಲ್ಲಿ ಏನಪ್ಪ ಹೇಳ್ತಾರೆ, ಅಪೋಸ್ಟ್ಲ್ ಪೌಲ್ಗೆ ಇದೇ ಥರ ಹೇಳ್ತಾರಂತೆ, ನಾನು ಹೋಗೋಂಥ ಸಮಯ ಏನಾಯ್ತು ಬಂತು. ಅಪೋಸ್ಟ್ಲ್ ಪೌಲ್ಗೆ ಹೇಳಿರ್ಬೇಕಾರೆ ಕ್ರಿಸ್ತನ್ಗೆ ದೇವ್ರು ಹೇಳಿರಲ್ವಾ? ಅದಕ್ಕೆ ಈಸ್ ಟೈಮ್ ವಾಸ್ ಫಿಕ್ಸೆಡ್ 33.5 years. ಎಂಡಲ್ಲಿ ಏಸು ಕ್ರಿಸ್ತನ್ ಕ್ಲೀನಾಗಿ ಏನೋ ಗೊತ್ತಾಗ್ತಾರೆ, ನನ್ನ ಹೃದಯವು ಏನ್ರಿ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ನೆಕ್ಸ್ಟ್ ಬರ್ತಾರೆ, ಕಂಟಿನ್ಯೂ ಮಾಡಿ ಬರ್ತಾರ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ನೋಡ್ರ, ಓಟವನ್ನು ಕಡೆಗಾಣಿಸಿದೀನಿ, ಓಡಿದೀನಿ, ಓಟನ ಮುಗಿಸಿದೀನಿ, ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ. ಹಂಗಾರೆ ಈ ಒಂದು ಕನ್ವಿಕ್ಷನ್ ಏನ್ರಿ, ಈ ದೃಢವಾದ ಒಂದು ನಂಬಿಕೆ, ಒಂದು ಭರವಸೆ ಅಪೋಸ್ಟ್ಲ್ ಪೌಲ್ಗೆ ದೇವ್ರು ಏನ್ ಮಾಡೋರೆ ಕೊಟ್ಟವ್ರೆ. ಯಾವಾಗ ಕೊಟ್ಟರು? ತೆರೆ ಆ ಕಡೆ ಹೋಗಿದ್ಮೇಲಲ್ಲ, ತೆರೆ ಆ ಕಡೆ ಹೋಗಕ್ಕಿಂತ ಮುಂಚೆಲ್ಲೇ ಗೊತ್ತಾಗ್ಬಿಡ್ತಾರೆ ನೋಡಿರ್ತೀವಿ ನಮ್ಮ ಕತೆಗಳೇನು ಅಂತ. ನಾವು ಎಲ್ಲೆಲ್ಲಿ ಇರ್ತೀರಿ, ಯಾರು ಎಲ್ಲೆಲ್ಲಿ ಹೋಗ್ತೀರಿ, ಎಲ್ಲ ಇಲ್ಲೇ ಹೇಳ್ಬಿಡ್ತಾರೆ ದೇವರು. ತನ್ನ ಜೀವನದ ಅಂತ್ಯದಲ್ಲಿ ನೀವು ಎಲ್ಲೆಲ್ಲಿ ಇರ್ತೀರಾ, ನಾವೆಲ್ಲೆಲ್ಲಿ ಇರ್ತೀರಿ ಅಂತ ಕ್ಲೀನಾಗಿ ದೇವ್ರು ಏನು ಮಾಡ್ತಾರೆ, ಅವ್ರಿಗೆ ರಿವೀಲ್ ನೋಡಿಸ್ಬಿಡ್ತಾರೆ. ಯಾರೋ ಒಂದು ಊಹೋಪೋಹಗಳಲ್ಲಿ ನಾನು ಚಿಕ್ಕ ಹಿಂಡೆಲ್ಲ ಥರ ಇರ್ತೀನಿ, ಪರ್ಲಕ್ಕೆ ಹೋಗ್ತೀನಿ, ಅದೊಬ್ರು ಅಯ್ಯೋ ದೇವ್ರು ಆಗಲ್ಲಪ್ಪ ನೀನು ಗ್ರೇಟ್ ಮಲ್ಟಿಗೆ ಬಾ ಅಂತ ಹೇಳೋದು, ಇದೆಲ್ಲ ಸೀನ್ ಇಲ್ಲ ರೀ. ಎಲ್ಲ ಇಲ್ಲೇ ಮನಸ್ಸಲ್ಲೇ ಏನು ಮಾಡ್ತಾರೆ ದೇವರು, ದೃಢವಾಗಿರೋಂಥ ಒಂದು ಎಂತ ಕ್ಲೀನಾಗಿ ಕ್ರಿಸ್ಟಲ್ ಕ್ಲಿಯರ್ ಪಿಕ್ಚರ್ ಏನು ಮಾಡ್ತಾರೆ ದೇವ್ರು ನೋಡಿಸ್ತಾರೆ. ಎಷ್ಟು ದಿನ ಇರ್ತೀರಾ, ಏನಾಗ್ತದೆ ನಿಮ್ಮ ಜೀವನ, ವೆನ್ ಈಸ್ ಲೈಫ್ ಗೋಯಿಂಗ್ ಟು ಎಂಡ್, ಮುಗಿಯಂಥದ್ದು ಎಲ್ಲ ದೇವ್ರು ಏನು ಮಾಡ್ತಾರೆ ತಿಳಿಸ್ತಾರೆ ಅಂತೀವಿ. ಅದಕ್ಕೆ ಹೇಳ್ತಾರೆ ನೋಡಿ ಅಪೋಸ್ಟ್ಲ್ ನೆಕ್ಸ್ಟ್ ಏನು ಹೇಳ್ತಾರೆ, ಆಮೇಲೆ ನೆಕ್ಸ್ಟ್ ಬದ ಕಂಟಿನ್ಯೂ ಮಾಡಿ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸೋರೆಲ್ಲರಿಗೂ ಕೊಡುವನು. ನೋಡ್ರ, ನನಗೆ ಮಾತ್ರ ಅಲ್ವಂತೆ, ಇದೇನು ಎಕ್ಸ್ಪೀರಿಯನ್ಸ್ ಇದೆಯೋ ಯಾರ್ಯಾರೆಲ್ಲ ಕ್ರಿಸ್ತನ ಪ್ರತ್ಯಕ್ಷತೆ ನೋಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೊಡ್ತಾರೆ ಸೇಮ್ ಎಕ್ಸ್ಪೀರಿಯನ್ಸ್ ಅಲ್ವರ. ನೋಡ್ರಿ, ಇದೇ ಎಕ್ಸ್ಪೀರಿಯನ್ಸ್ ಅಪೋಸ್ಟ್ಲ್ ಪೀಟರ್ ಕೂಡ ಇತ್ತು. ಎಲ್ಲಿದೆ ಪೀಟರ್? ಫಸ್ಟ್ ಪೀಟರ್ 5th chapter 1 ಓದಿ. ಫಸ್ಟ್ ಪೀಟರ್ 5:1. ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಇನ್ನು ಮುಂದೆ ಪ್ರತ್ಯಕ್ಷ ಆಗುವಂತ ಪ್ರಭಾವದಲ್ಲಿ ಪಾಲ್ಗಾರ. ಇಲ್ಲೇ ಹೇಳ್ಬಿಡ್ತಾರ್ರಿ, ನೀನು ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಇರ್ತೀಯ, ನೀನು ದೊಡ್ಡ ಸಭೆಗೆ ಹೋಯ್ತೀಯಾ, 2ನೇ ಮಣಕ್ಕೆ ಹೋಯ್ತೀಯಾ, ಇಲ್ಲೇ ಕತೆ ಹೇಳ್ಬಿಡ್ತಾರ್ರಿ. ಯೂದಾಸ್ಗೂ ಕ್ಲೀನಾಗಿ ಗೊತ್ತಿತ್ತು ಇಸ್ ಗಾನ್ ಫಾರ್ ಎವರ್ ಅಂತ ಅಲ್ವರ. ಯೇಸು ಎಷ್ಟೋ ಸರಿ ಕ್ಲಿಕ್ ಕೊಟ್ಟಿರ್ತಾರೆ ಅಲ್ವರ. ಈ ಥರ ನಮ್ಮ ಸ್ಥಿತಿಗತಿಗಳನ್ನ ದೇವ್ರು ಫಸ್ಟೇ ತಿಳಿಸ್ತಾರ್ರಿ ಅಲ್ವರ. ಅದಕ್ಕೆ ನೋಡಿರ್ತೀನಿ ಮ್ಯಾಥ್ಯೂ 25th chapter ಬಂದಿರ್ತೀನಿ, ಅಲ್ಲೊಂದು ಸಾಮ್ಯ ಹೇಳ್ತಾರೆ. ಸಾಮ್ಯ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲ ತಲಾಂತ್ಗಳನ್ನ ಕೊಡ್ತಾರೆ, ಎಲ್ಲ ತಲಾಂತ್ನ ಅಕೌಂಟ್ ಇಸ್ಕೊಬೇಕಾದ್ರೆ ಬರ್ತಾರೆ. ಕೊನೆಯಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಅಕೌಂಟ್ಗಳನ್ನ ಕೊಡ್ಬೇಕಾದ್ರೆ ಅಲ್ಲಿ ಯಜಮಾನ ಏನು ಹೇಳ್ತಾರೆ ನೋಡಿರ್ತೀನಿ. ಮ್ಯಾಥ್ಯೂ 25th chapter 21, ಮ್ಯಾಥ್ಯೂ 25:21. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ನೋಡ್ರ, ಒಳ್ಳೆ ನಂಬಿಕಸ್ಥನಾಗಿರೋ ಆಳು ನೀನು ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ದನಿಯ ಸೌಭಾಗ್ಯದಲ್ಲಿ ಸೇರು. ಅಂದ್ರೆ ದನಿಯ ಸೌಭಾಗ್ಯದಲ್ಲಿ ಸೇರೋಕ್ಕಿಂತ ಮುಂಚೆನೆ ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ 100% ಅಶ್ಯೂರೆನ್ಸ್ ಮನಸ್ಸಲ್ಲಿ ಕ್ಲೀನಾಗಿ ದೇವ್ರು ಕೊಡ್ತಾರೆ, ನಾವು ಎಲ್ಲೆಲ್ಲಿರ್ತೀರಿ ಅಂತ. ನಮ್ಗಳಿಗೆ ಹೀಗೆ, ಅಪೋಸ್ಟ್ಲ್ ಪೌಲ್ಗೆ ಹೀಗೆ, ಅಪೋಸ್ಟ್ಲ್ ಪೇತ್ರಗೆ ಹೀಗೆ ಅಂತಂದ್ರೆ ಕ್ರಿಸ್ತನ್ಗೆ ದೇವ್ರು ಖಂಡಿತವಾಗಿ ಒಂದು ರೀತಿಯಲ್ಲಿ ತಿಳಿಸಿರಲ್ಲ. ಮಗನೇ ಎಲ್ಲ ರೀತಿಯಲ್ಲಿ ಏನಾಗಿದ್ಯಾ, ಕರೆಕ್ಟಾಗಿದ್ಯಾ ಅಂತ ಅದ್ಕೊಂಡ್ಬೇಕಾರೆ ಮರಣದಿಂದ ಕಾಪಾಡ ಶಕ್ತಿನ ಅವನಿಗೆ ಪ್ರಾರ್ಥನೆ ಮಾಡಿದಾಗ ಪ್ರಾರ್ಥನೆ ವಿಜ್ಞಾಪನ ಕೇಳಲ್ಪಟ್ಟನು ಅಂತ ಏನ್ ಮಾಡಿದ್ದಲ್ಲಿ ಅಲ್ಲಿ ಹೇಳಿರೋದು ನೋಡಿ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಇಂಗ್ಲೀಷಲ್ಲಿ. From that moment onward, the master was the calmest of all who had any association with the great events of that night and the following day. Officers, servants, Sanhedrin, priests, Herod and his men of war, Pilate and his soldiers, and the shouting rabble, all were excited, all were distressed. Jesus only was calm. This was because he had the Father's assurance that all was well between them. As this blessed assurance gave the Master courage, so his followers since have found that if God be for us,
who can be against us? If we have the peace of God ruling in our hearts, it is beyond all human comprehension. ನೋಡ್ರಿ ಏನ್ ಸೂಪರ್ ಆಗಿ ಹೇಳ್ತಾರೆ ನೋಡ್ರಿ ಅಂತೀನಿ ಅದರ ನೋಡ್ರಿ ಈ ಒಂದು ಅಶ್ಯೂರೆನ್ಸು ಯೇಸು ಕ್ರಿಸ್ತನ್ ಹೆಂಗೆ ಒಂದು ಧೈರ್ಯ ಪಡಿಸ್ಬಿಡ್ತು ಅಂತಂದ್ರೆ ಏಷ್ಯಾದಲ್ಲಿ 55 ಹೇಳ್ತಾರಲ್ಲ, ಏನು ಯೆಹೋವನೋ ನನ್ನ ಸಂಗಡ ಇರೋದ್ರಿಂದ ಏನ್ರಿ ನಾನು ಅಂಜಲಾರೆನೋ, ನಾಚಿಕೆಯದಿಂದ ಕೊರಗದಿಲ್ಲ ಅಂತ ಹೇಳ್ತಾರೆ. ಮಖವನ್ನು ಕಗ್ಗಲಿಂತರ ಮಾಡಿದೀನಿ ಅಂತ ಹೇಳ್ತಾರೆ. ಮನಸ್ಸನ್ನು ದೃಢ ಮಾಡ್ಕೊಂಬಿಟ್ರಿ. ಅದಕ್ಕೆ ನೋಡ್ಬೇಕಾರೆ ಈ ದಾಗಿ ಮೇಲೆ ನೋಡ್ರಿ ಅಂತೀನಿ ಯೇಸು ಕ್ರಿಸ್ತನ್ಗೆ ಎಂಥ ಟಾರ್ಚರ್ಗಳು. ಸೋಲ್ಜರ್ಸ್ ಬಂದು ಅರೆಸ್ಟ್ ಮಾಡ್ತಾರೆ, ಅಲ್ಲ ಸೋಲ್ಜರ್ಸ್ ಸುಮ್ಮನೆ ಬರ್ಕೊಂಡು ಹೋಗಿರ್ತಾರ, ಸರಪಡಿನ ಹೆಂಗೆ ಬಿಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಏನೇನು ಕೋಪ ಎಲ್ಲ ಇರ್ತಾರೋ ಎಲ್ಲ ಯೇಸು ಕ್ರಿಸ್ತನ್ ಏನು ಮಾಡ್ತಾರೆ ಹಾಕಿರ್ತಾರೆ. ಸಿಲಿಂಡರಿಂಗ್ ಕರ್ಕೊಂಡು ಹೋಗ್ತಾರೆ. ಅದರ ಎಲ್ಲ ಯಾಜಕರು, ಮಹಾಯಾಜಕರು, ನ್ಯಾಯಶಾಸ್ತ್ರಗಳು ಎಲ್ಲರೂ ಅವರೇ. ಅದರ ಅವರೆಲ್ಲರ ಮುಂದೆ ಏನ್ರಿ ಯೇಸು ಕ್ರಿಸ್ತನ್ಗೆ ಇನ್ಸಲ್ಟ್, ಯಾರಿಗೆಲ್ಲ ಏನೆಲ್ಲ ಕೋಪ ಇರ್ತದೋ ಈ ಟೈಮಲ್ಲಿ ಯೇಸು ಕ್ರಿಸ್ತನ ಮೇಲೆ ಏನ್ರಿ ಮಾಡಾಕ್ತಾರೆ, ಸಂಪೂರ್ಣವಾಗಿ ಸುರಿದಾಕಿರ್ತಾರೆ ನೋಡ್ರಿ. ಅದರ ಸಿಕ್ಕಿದ ಚಾನ್ಸ್ ಬಿಟ್ಟಿರ್ತಾರೆ ಯೇಸು ಕ್ರಿಸ್ತನ್ಗೆ. ಉಗುಳಿದ್ರು, ಬೈದ್ರು, ಕಪಾಳ ಕೊಡಿದ್ರು, ಗಡ್ಡ ಕಿತ್ತರು, ಅದರ ಏನೇನು ಬೇಕೋ ಏನೆಲ್ಲ ಮಾಡೋಕ್ಕಾಯ್ತದೆ ಎಲ್ಲ ಮಾಡಿಬಿಟ್ರು. ಯೇಸು ಕ್ರಿಸ್ತು ಇವನ್ನೆಲ್ಲ ವಿಚಾರ ಹೆಂಗಿದ್ರು ಅಂತ ಹೇಳ್ತಾರೆ, ಮೌನವಾಗಿದ್ರು ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ದೇವರನ್ನ ಅಶ್ಯೂರೆನ್ಸ್ ಇತ್ತು. ಅಂದ್ರೆ ಏನಂತಾರೆ, ನೀವು ಮಾಡ್ತಾ ಇರೋದೆಲ್ಲ ಕರೆಕ್ಟಾಗಿದೆ, ಜನಗಳ ದೃಷ್ಟಿಯಲ್ಲಿ ಸರಿ ಇಲ್ಲ ಸರಿ, ಅವ್ರನ್ನ ರೈಟ್ ಟ್ರ್ಯಾಕ್ ಅಂತ. ಅದಕ್ಕೆ ಅಪೊಸ್ತಲರು ಬೀಳೋದು ಪೌಲ್ ಏನು ಹೇಳ್ತಾರೆ, ದೇವ್ರ ನಮ್ಮ ಸಂಗಡ ಇದ್ರೆ ನಮಗೆ ವಿರೋಧರು ಯಾರೋ, ನಮ್ಗೆ ಯಾರು ವಿರೋಧಿ? ಅದರ ನಮಗೆ ಏನೋ ಪ್ಲ್ಯಾನ್ ಮಾಡೋದು, ಸ್ಕೀಮ್ ಮಾಡೋದು, ನಮಗೆ ವಿರುದ್ಧವಾಗಿ ಏನೋ ಕುತಂತ್ರಗಳು ಮಾಡೋದು, ಇವೆಲ್ಲ ಯಾವುದು ಏನಾಗಲ್ಲ, ಯಾವುದು ನಡೆಯಲ್ಲ. ಅದಕ್ಕೆ ಏಷ್ಯಾದಲ್ಲಿ ಹೇಳ್ತಲ್ಲ, ನಿಮ್ಮ ವಿರುದ್ಧವಾಗೇ ಏನ್ರಿ ಯಾವ ನಿಮ್ಗೆ ವಿರುದ್ಧಗೆ ಎದ್ದೇಳುವಂಥ ಒಂದು ಆಯುಧ ಕೂಡ ಫಲಿಸೋದಿಲ್ಲ, ಒಂದು ಫಂಕ್ಷನ್ನೇ ಆಗಲ್ಲ. ದೇವ್ರು ಏನು ಮಾಡ್ತಾರೆ, ಅದನ್ನ ಉಲ್ಟಾ ಮಾಡ್ಬಿಡ್ತಾರೆ. ಅದಕ್ಕೆ ನೀವು ನೋಡೋದಲ್ಲ, ನಮ್ಮ ಶತ್ರುಗಳಿಗೆ ಸಹ ಪ್ರಾರ್ಥನೆ ಮಾಡೋಕೆ ಏನ್ರಿ, ಪ್ರಾರ್ಥನೆ ಮಾಡಿದ್ರೆ ಏನ್ರಿ ಸಿಚುವೇಶನ್ ತಿಳಿಸ್ಬಿಡ್ತಾರೆ. ಅಲ್ವರ ಇವ್ರು ಹಿಂಗೆ ಮಾಡ್ಬಿಟ್ರು, ಅವ್ರು ಹಂಗೆ ಮಾಡ್ಬಿಟ್ರು, ಅಯ್ಯೋ ಅವ್ರು ಹಿಂಗೆ ಇವ್ರು ಹಿಂಗೆ, ಏನೂ ನಡೆಯಲ್ಲ ರೀ ಕತೆಗಳು. ಅದರ ದೇವ್ರು ಏನು ಮಾಡ್ತಾರೆ, ಸಿಚುವೇಶನ್ನೇ ಚೇಂಜ್ ಮಾಡ್ತಾರೆ. ಯಾಕಂದರೆ ಏನ್ರಿ ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ದೇವರು ಇದನ್ನೇನು ಮಾಡೋಕೆ ಕಂಟ್ರೋಲ್ನ, ಸೂರ್ಯಚಂದ್ರ ನಕ್ಷತ್ರಗಳನ್ನ ಯಾವುದೂ ಟ್ರ್ಯಾಕ್ ಇಲ್ಲ, ಅದನ್ನೆಲ್ಲ ಎಸೆಟ್ಬಿಟ್ಟು ಕರೆದು ದೇವ್ರು ನಡೆಸ್ತಾರೆ ಅಂತಂದ್ರೆ ಅದನ್ನ ನಡೆಸೋಕ್ಕೆ ಕೆಪಾಸಿಟಿ ಇರೋ ದೇವ್ರಿಗೆ ಯಾರೋ ಒಬ್ಬರು ಮನುಷ್ಯರನ್ನ ಬದಲಾವಣೆ ಮಾಡೋಕ್ಕೆ ದೇವ್ರ ಕೈಲಿ ಸಾಧ್ಯ ಇಲ್ವಾ? 100% ಸಾಧ್ಯ ಇದೆ. ಈ ಕಾನ್ಫಿಡೆನ್ಸು ಕ್ರಿಸ್ತನಿಗೆ ಏನಾಗಿತ್ತು, ಇತ್ತು ನೋಡಿ. ನೆಕ್ಸ್ಟ್ ಟೈಮ್ ಓದೋಣ. Judas, the ungrateful apostate. The world is full of sadly disappointing characters. In many things we all fail. Selfishness, meanness, perversity, pride, etc. mark the human family most woefully. But withal, can anyone find anything more reprehensible than the ingrate who would betray his best friend? The world is of one opinion respecting such character as that of Judas, and although he is noted example, he is by no means an exception. There are many, some of them live today, but whoever can see the meanness of such a disposition with a reasonably good focus will surely be saved from manifesting such a character. However mean might be his disposition, the man who could sell his master for 30 pieces of silver is justly in contempt with all humanity. Nor was it merely the 30 pieces that influenced the ingrate, rather it was pride. He had thought to be associated with the master in an earthly throne. He had set his faith upon this expectation. Now that same master explained more fully that the throne was not yet in sight, that it belongs to an age to follow this, and is to be given only to those who prove themselves loyal and faithful unto death. In the mind of Judas, the matter took not the wisest and the best way. Holding the great teacher in contempt, the deceived one probably intended that the delivery should be merely a temporary one, a lesson to the master not to talk that way, not to carry matters too far, an incentive to him, compelling him to exert his power for the resistance of those who sought his life, and thus in exalting himself make good to his disciples the share in the kingdom which he had promised, or failing of this, to wreck the entire project. Alas, the love of money, the love of power, puff up and make delirious some who become intoxicated with ambition. How necessary that all the Lord's followers remember the message, he that humbleth himself shall be exalted, and he that exalteth himself shall be abased. Humble yourself,
Therefore, under the mighty hand of God, that he may exalt you in due time. Matthew 23:12, 1 Peter 5:6. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನೋಡ್ಬೇಕಾದ್ರೆ ಇಲ್ಲಿ ಯೂದಾಸು ಕ್ರಿಸ್ತನ ಏನ್ ಮಾಡ್ತಾನೆ ಹಿಡ್ಕೊಂಡ್ಬಿಡ್ತಾನೆ ಅಲ್ವರ. ಅದು ಯೇಸು ಕ್ರಿಸ್ತನ್ ಇನ್ನೂ ಭಯಂಕರ ದುಃಖವಾಗಿರೋ ಸನ್ನಿವೇಶ ಆಗೋಯ್ತರಿ ಅದರ. ಯಾಕೆ ಅಂತಂದ್ರೆ ಎಲ್ಲರೂ ಕೊರತೆ ಉಳ್ಳವ್ರೆ, ಯಾರು ಪರ್ಫೆಕ್ಟ್ ಇಲ್ಲ, ಒಂದಲ್ಲ ಒಂದು ರೀತಿಲಿ ಎಲ್ಲ ಫೇಲಿಯರ್ಗಳೇ ಅದರ. ಆದ್ರೆ ಇದು ಲೋಕದಲ್ಲಿ ಏನ್ ಮಾಡ್ತೀರಿ ನೋಡ್ತೀರಿ ಅದರ, ಜಗಳ, ಹೊಟ್ಟೆ ಕಿಚ್ಚು, ಪ್ರೈಡು, ಅದರ ದ್ವೇಷ ಇವೆಲ್ಲ ಇರ್ತಾರೆ. ಆದ್ರೆ ಇದು ಏನ್ರಿ ತನ್ನ ಸಹೋದರಗಳ ನಡುವೆ ನೋಡ್ಬೇಕಾದ್ರೆ ತನ್ನ ಬೆಸ್ಟ್ ಫ್ರೆಂಡ್ ಯೇಸು ಕ್ರಿಸ್ತ ಅವ್ರನ್ನ ಶಿಷ್ಯನ್ರು ಅಂತ ಕರೆದಿಲ್ಲ ರೀ ಅದರ. ಯು ಆರ್ ಮೈ ಡಿಸೈಬಲ್ಸ್, ಐ ಮೀನ್ ಟೀಚರ್, ಮಾಸ್ಟರ್ ಅಂತ ಯೇಸು ಕ್ರಿಸ್ತ ಹೇಳಿಲ್ಲ. ಅವ್ರು ಹೇಳ್ತಾರೆ ಓಪನ್ ಆಗಿ, ಐ ಹ್ಯಾವ್ ಟ್ರೀಟೆಡ್ ಯು ಆಸ್ ಎ ಫ್ರೆಂಡ್ ಅಂತ. ಅದರ ಫ್ರೆಂಡ್ ಅನ್ನು ಏನ್ರಿ ಅಷ್ಟು ಕ್ಲೋಸ್ ಆಗಿ ಏನ್ರಿ ಎಲ್ಲ ಹೃದಯಭರಿತವಾಗಿ ಯೇಸು ಕ್ರಿಸ್ತ ಎಲ್ಲ ಒಂದು ಏನು ಮಾಡೋರು ಹಂಚ್ಕೊಡೋರು ನೋಡ್ತೀನಿ. ಎಂಥ ಒಂದು ಸೀನಿಯರ್ ಪರ್ಸನ್, ಎಂಥ ಪರ್ಫೆಕ್ಟ್ ಮ್ಯಾನು, ಅವ್ರಿಗಿರೋಂಥ ಏನ್ರಿ ಸ್ಟೇಚರ್ ಏನು, ಅವ್ರಿಗಿರೋಂಥ ಮೈಂಡ್ ಏನು ಅದರ. ಅವರೆಲ್ಲ ಬಂದ್ಬಿಟ್ಟು ಈ ಚಿಲ್ಲರೆ ಪಡ್ಲೆ ಏನು ಚಮಚಗಳ ಜೊತೆಗೆ ಬಂದ್ಬಿಟ್ಟು ಫ್ರೆಂಡ್ ಅಂತ ಹೇಳ್ಬೇಕಾರೆ ಅವ್ರು ಎಷ್ಟು ಹಂಬಲಾಗಿ ಹೋಗ್ತಾರೆ, ಮಿಂಗಲ್ ಆಗಿರ್ಬೇಕು. ಅಂದರೆ ಯೇಸು ಕ್ರಿಸ್ತ ಯಾವ ರೀತಿ ಎಲ್ಲ ಹಂಚ್ಕೊಂಡಿರ್ಬೇಕು ಇದೆಲ್ಲ ಗೊತ್ತಿದ್ದು ಏನ್ರಿ ಯೇಸು ಕ್ರಿಸ್ತನ ಹಿಡ್ಕೊಟ್ಟಿದ್ದು ಏನ್ರಿ ಇದು ಯೇಸು ಕ್ರಿಸ್ತನ ತುಂಬ ದುಃಖವಾಗಿರೋ ಸನ್ನಿವೇಶ ಆಯ್ತು. ಹೇಗೆ ಅಂತಂದ್ರೆ ನೋಡಿ, ಏನಕ್ಕಪ್ಪ ಇದು ಯೂದಾಸ್ ಈ ಥರ ಮಾಡಿರ್ಬೋದು ಅಂತಂದ್ರೆ, ಒಂದು ಏನಪ್ಪ ಅಂದ್ರೆ ಯೂದಾಸ್ಗೆ ಯೇಸು ಕ್ರಿಸ್ತ ಒಂದ್ಸರಿ ಮಾತು ಹೇಳ್ತಾರೆ ಅಲ್ವರ, ಏನಂದ್ರೆ ದೇವರಾಜ್ಯವನ್ನು ಏನ್ರಿ ಆ ಸಿಂಹಾಸನ ಕೂತ್ಕೊಳ್ಳೋಕೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಇದು ಎಲ್ಲರಿಗೂ ಅವಕಾಶ ಕೊಡೋದಿಲ್ಲ. ಇದು ಯಾರು ನನ್ನ ಒಂದು ಕುಡಿಯೋಂಥ ಪಾತ್ರೆಲಿ ಕುಡಿತೀನೋ, ಯಾರು ನಾನು ತೊಗೊಂಡ ದೀಕ್ಷೆ ತಗೊಂತಾರೋ, ಅಂದ್ರೆ ಯಾರು ಈ ಕಷ್ಟ ಸಂಕಟಗಳನ್ನ ಅನುಭವಿಸಿ ಮಾಡೋದ್ರಿಗೂ ನಂಬಿಕಸ್ತರು ಅವ್ರಿಗೆ ಇದು ಕೊಡೋದು ಅಂತ ಹೇಳ್ಬೇಕು. ಯೂದಾಸ್ಗೆ ಏನಾಗೋಯ್ತು, ಒಂಥರ ಶಾಕ್ ಆಗೋಯ್ತು. ನಾವೆಲ್ಲ ಬಿಟ್ಟು ಬಂದಿದ್ರಿ, ಇವೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ರಿ, ನಮ್ಗಂಗಾರ ಏನು ಅಂತಂದ್ರೆ ಏನ್ರಿ ಇವ್ರಿಗೆ ತುಂಬಾ ಕಷ್ಟ ಆಗೋಯ್ತು. ಇದನ್ನು ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದರ. ಹಂಗ ನಾವೆಲ್ಲ ಇನ್ನೂ ಕಷ್ಟಪಡ್ಬೇಕು, ಇನ್ನೂ ದೇವ್ರಿಗೆ ಸಾಯೋವರೆಗೂ ನಂಬಿಕಸ್ಥರಾಗಿರ್ಬೇಕಾ, ಸತ್ ಮೇಲೆ ಏನು ಸಿಗ್ತದೆ ನಮಗೆ ಅಂತಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಯೇಸು ಕ್ರಿಸ್ತನ ಚೀಪಾಗಿ ಏನು ಮಾಡ್ತಾರೆ ಮಾಡ್ಬಿಡ್ತಾರೆ. ಅದಕ್ಕೆ ಇನ್ನೊಂದು ಅಲ್ಲಿ ಹೇಳ್ತಾರೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಇದು ಯೇಸು ಕ್ರಿಸ್ತನ್ಗೆ ಒಂದು ರೀತಿ ಪಾಠ ಕಲಿಸ್ಕೊಡ್ಬೇಕು ಅಂತ ಮಾಡಿದ್ದು ಅಂತ. ಅಂದ್ರೆ ಯೇಸು ಕ್ರಿಸ್ತನ ಎಷ್ಟು ಕೀಳು ಮಟ್ಟದಲ್ಲಿ ನೋಡೋಕ್ಕಾಗ್ತಾರೋ ಅಷ್ಟು ಕೀಳು ಮಟ್ಟದಲ್ಲಿ ಕೇವಲವಾಗಿ ನೋಡೋಕೆ ಏನು ಮಾಡಿದ್ರು, ಒಂದು ಅಟೆಂಪ್ಟ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಯಾಕೆಂದ್ರೆ ಇಷ್ಟೊಂದು ಕೀಳಾಗಿ ಇಷ್ಟೊಂದು ಕೀಳು ಮಟ್ಟದಲ್ಲಿ ನೋಡಿದಾಗ ಯೇಸು ಕ್ರಿಸ್ತ ಮೋಸ್ಟ್ಲಿ ಏನು ಮಾಡ್ತಾರೆ, ಅವರು ರಿಬೌಂಡ್ ಆಗ್ತಾರೆ, ರಿವರ್ಸ್ ಆಗಿ ರಿಯಾಕ್ಟ್ ಆಗ್ತಾರೆ, ರಿಪಲ್ಸಿವ್ ಆಗ್ತಾರೆ. ಅವಾಗ ಅವರು ಏನು ಮಾಡ್ತಾರೆ, ಆ ವಯಸ್ಸಲ್ಲಿ ದೇವರಾಜ್ಯನ ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಉದ್ದೇಶನೇ ಮಾಡಿದ್ರು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕೇವಲವಾಗಿ 30 ಬೆಳ್ಳಿ ಕಾಸುಗಳಿಗೆ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ, ಅಷ್ಟೇನ ಮನುಷ್ಯನಿಗೆ ಬೆಲೆ. ಒಂದು ವರ್ಷದ ಕೂಲಿನ ಬೈಬಲ್ ನೋಡ್ತೀರಿ ಎಷ್ಟಪ್ಪ ಅಂತ ನೋಡ್ತೀರಿ, 300 ಕಾಸು ಅಂತ ನೋಡ್ತೀರಿ. ಯೇಸು ಕ್ರಿಸ್ತನ 300 ಕಾಸ್ಗೂ ಮಾಡಲ್ಲ, ಒಂದು ತಿಂಗಳದು ಏನ್ರಿ ಒಂದು ಸಂಬಳಕ್ಕೆ ಮಾರ ಹಾಕ್ಬಿಟ್ರು ಅಂತಂದ್ರೆ ಅಷ್ಟೊಂದು ಚೀಪ ಯೇಸು ಕ್ರಿಸ್ತನ. ಅಷ್ಟೊಂದು ಕೇವಲವಾಗಿ ಯೇಸು ಕ್ರಿಸ್ತನ ಏನು ಮಾಡೋರು, ಟ್ರೀಟ್ ಮಾಡವ್ರೆ ಅದರ, ಅಷ್ಟೊಂದು ನೀಚವಾಗಿ ಅದರ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು, ಏನ್ರಿ ಸ್ನೇಹಿತನೇ ಏನ್ರಿ ಮುತ್ತು ಕೊಟ್ಟು ನೀ ಏನು ಮಾಡ್ತಾ ಇದ್ದೀಯ, ನನ್ನ ಇಟ್ಕೊಡ್ತಾ ಇದೆಯಾ, ಅಷ್ಟೊಂದು ಕೀಳವಾಗಿ ನೋಡೋದ್ರಿಂದ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅದು ದುಃಖ ಏನಾಗಿ ತುಂಬ ಅವ್ರಿಗೆ ಕಷ್ಟವಾಗಿತ್ತು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇದರಲ್ಲೂ ಕೂಡ ಯೂದಾಸ್ ಏನು ಮಾಡ್ತಾನೆ, ಪ್ಲಾನ್ ಮಾಡಿಕ್ಕಿರ್ತಾನೆ, ಹಿಂಗಾರ ಮಾಡಿ ಯೇಸು ಕ್ರಿಸ್ತ ತಿರ್ಗಾ ಬಂದ್ರೆ ಏನು ಮಾಡ್ಬೋದು, ಅವನ್ನ ನಾವು ರಾಜ್ಯವಾಗಿ ಸ್ಥಾಪನೆ ಮಾಡೋಂಥ ಅದರ. ಆದರೆ ದೇವಚಿತ್ತ ಅದಾಗಿರಲಿಲ್ಲ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಇದು ನಮ್ಗೇನಪ್ಪ ಪಾಠ ಅಂತಂದ್ರೆ ಏನ್ರಿ, ದುಡ್ಡಿನ ಮೇಲೆ ಆಸೆನಾಗಿರ್ಬಾರ್ದು ನಮಗೆ. ದುಡ್ಡು ಅದರ ಅಧಿಕಾರ ಪದವಿ ಗೌರವ ಇದ್ರ ಮೇಲೆ ದೇವ್ರ ಮಕ್ಳು ಮನಸ್ಸು ಏನಾಗಿರ್ಬೇಡ್ರಿ ಇರ್ಬೇಡ್ರಿ. ಏನು ಹೇಳ್ತಾರೆ ಯೇಸು ಕ್ರಿಸ್ತು, ನಿಮ್ಮ ಸಂಪತ್ತಲ್ಲಿರ್ತದೋ ನಿಮ್ಮ ಮನಸ್ಸಿನಾಗಿರ್ತಾರೆ. ಅದರ ನಮ್ಗೆ ಯಾವುದೇ ಪೊಸಿಷನ್ನು, ದುಡ್ಡು, ಹಣಕಾಸು ವ್ಯವಸ್ಥೆ ಏನೆಲ್ಲ ಇದೆಯೋ ನಮಗೆಲ್ಲ ದೇವರ ಆಶೀರ್ವಾದಗಳು, ಇದ್ರ ಮೇಲೆ ನಮಗೆ ಏನ್ರಿ ಮನಸ್ಸಿತ್ತು ಅಂತಂದ್ರೆ ಏನ್ರಿ ನಾವು ಓಟ ಓಡೋಕ್ಕೆ ಸಾಧ್ಯ ಇಲ್ಲ. ಇವನ್ನೆಲ್ಲವನ್ನು ಏನು ಮಾಡಿ ಒತ್ತಿಟ್ಬಿಡ್ಬೇಕ್ರಿ. ನಮ್ಮ ಕ್ರೈಸ್ಟ್ ಬ್ಯೂಟಿಫುಲ್ ಎಕ್ಸಾಂಪಲ್ ರೀ. ಪ್ರಮಾಣನೇ ಅವ್ರದ್ದು, ಆದರೆ ಇದು ಅವ್ರದ್ದು ಅಂತ ಯಾವತ್ತೂ ಏನು ಮಾಡ್ಕೊಳಕ್ ಹೋಗಿಲ್ಲ, ಅವ್ರು ಹೇಳ್ಕೊಳಕ್ ಹೋಗಿಲ್ಲ. ಆ ಥರ ಬಿಹೇವಿಯರ್ ಇಲ್ಲ ನೋಡಿತೀರಿ. ಆ ಥರ ಸಿಂಪಲ್ ಬಿಹೇವಿಯರ್ ನಮ್ದು ಇರ್ಬೇಕ್ರಿ. ಇದು ಕ್ರೈಸ್ಟ್ ಲೈಕ್ನೆಸ್ಗೆ ಒಂದೆಲ್ಲ ಚಿಕ್ಕ ಏನ್ರಿ ಟಿಪ್ಸು. ಅದಕ್ಕೆ ಹೇಳ್ತಾರೆ ಅಪೋಸ್ಟ್ಲ್ ಮತ್ತೆ ಅಪೋಸ್ಟ್ಲ್ ಪೀಟರ್ ಏನು ಹೇಳ್ತಾರೆ, ದೇವರ ಹಸ್ತದ ಕಡೆ ನೀವು ತಗ್ಗಿಸ್ಕೊಳ್ಳಿ, ನಿಮ್ಮ ತೆಗೆಸ್ಕೊಳ್ಳಿ. ದೇವ್ರೇನು ಮಾಡ್ತಾರೆ, ನೀವು ಸೂಕ್ತವಂತ ಕಾಲದಲ್ಲಿ ಏನು ಮಾಡ್ತಾರೆ, ನಿಮ್ಮನ್ನ ಎತ್ತಾರೆ ಅದರ. ನಮ್ಮನ್ನ ಎತ್ತಂತ ಕಾಲ ಇವಾಗಲ್ಲ, ನಾವೆಲ್ಲ ಓಟ ಓಡಿ ಮುಗಿಸಿದ ಮೇಲೇ ನಮ್ಗೆ ಪೊಸಿಷನ್ ಕೊಡ್ತಾರಲ್ಲ, ಆವಾಗ ದೇವ್ರು ನಮ್ಗೆ ಏನು ಮಾಡೋದು, ಎತ್ತೋದು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನಿಸ್ಕೊಳ್ಳೆ, ದೇವರು ಈ ವಾಕ್ಯಗಳನ್ನ ಏನು ಮಾಡಲಿ, ಆಶೀರ್ವದಿಸ್ಲಿ ಅದರ. ನಾವು ಬರುವಂಥ ಒಂದು ಏಪ್ರಿಲ್ 11ಕ್ಕೆ ಅದರ ಪ್ರಭುರಾತ್ರಿ ಭೋಜನ ಆಚರಣೆ ಮಾಡೋಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಗಳನ್ನ ಮಾಡಿಕೊಂಡು ಆದಷ್ಟು ಒಂದು ಒಳ್ಳೆ ಮನಸ್ಸಿಂದ ಏನ್ರಿ, ಯಾವುದೇ ರೀತಿಯ ಒಂದು ಕಪಟತನ ಇಲ್ದಿರ, ಯಾವುದೇ ರೀತಿಯ ಕಲ್ಮಶಗಳು ಅದರ ಒಂದು ಸಂದೇಹಗಳು ಅದರ ಭಯ ಭೀತಿ ಯಾವುದೂ ಇಲ್ದಿರ ಒಂದು ಪ್ರೀತಿಯಿಂದ ಅದರ ಒಬ್ರೊಬ್ರದ್ದು ಬಿಟ್ಕೊಡ್ತಾ ಸೋದರ ಸೋದರಿಗಳನ್ನ ಪ್ರಾರ್ಥನೆ ನೆನೆಸ್ಕೊಂತ
ನಾವೇನು ಮಾಡೋಣ ಇದರಲ್ಲಿ ಪಾಲ್ಗೊಳ್ಳೋಣ. ಅದರ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.